ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಶ್ರೂಯತಾನ್ ನೃಪಶಾರ್ದೂಲ. ನಾವು ಶುಕ್ರವಾರ ಒಂದು ಭಾಗವನ್ನು ನೋಡಿದ್ವಿ. ಸಂಯಮನ ಅಂತ ಹೇಳಿ ಕಾಶಿಯ ದೊರೆ, ಪಂಚಶಿಖಾ ಅಂತ ಹೇಳಿ ಕಪಿಲ ಋಷಿಯ ಶಿಷ್ಯ. ಅವರಿಬ್ಬರ ನಡುವೆ ಸಂವಾದ ಶುರು ಆಯಿತು. ಆ ಸಂಯಮನನ ತ್ಯಾಗ ಏನು, ನಚಿಕೇತನಿಗಿಂತ ಕಡಿಮೆಯಾದದ್ದೇನಲ್ಲ ಅಂತ. ಕಾಶಿರಾಜ್ಯಂ ಪರಿತ್ಯಜ್ಯ ಭಗವಂತಮರಿಂದಮ ತದೇತಚ್ಛ್ರೋತುಮಿಚ್ಛಾಮಿ ಯಥಾ ತತ್ವೇನ ತತ್ವತಃ. ಅವನು ಜ್ಞಾನಕ್ಕಾಗಿ ಕಾಶಿರಾಜ್ಯವನ್ನು ತೊರೆದು ಬಂದ ಅಂತೆ. ಅಂದ್ರೆ ಯಾವ ಪರಿ ಸಮರ್ಪಣೆ ಇರಬೇಕು ಜ್ಞಾನವನ್ನು ಪಡಿಬೇಕು ಅಂತ ಹೇಳಿ ಕಾಶಿರಾಜ್ಯವನ್ನು ತೊರೆದು ಬಂದ. ಮಮಾನತಸ್ಯ ಭಗವನ್ ಶಿಷ್ಯಸ್ಯಾಮಿತ ಬುದ್ಧಿಮಾನ್. ನಾವು ಇತ್ತೀಚಿನ ದಿನಗಳಲ್ಲಿಯೂ ಕೂಡ ಆ ತರಹದವರನ್ನು ನೋಡಿದ್ದೇವೆ, ಕೇಳಿದ್ದೇವೆ. IAS ಸೈಂಟಿಸ್ಟ್ ಆಗಿದ್ದ ಇಬ್ಬರು ಆ ಕಾಲದ ಶ್ರೇಷ್ಠ ವಿಜ್ಞಾನಿಗಳು. ಒಂದು ನಮ್ಮ ಅವ್ರನ್ನ ಗಡ್ಡದ ಗುರಾಜಾಚಾರ್ಯರು ಅಂತ ಕರೀತಾರೆ, ಆಮೇಲೆ ರಘುನಂದನಾಚಾರ್ಯರು ಅಂತ. ಅವರಿಬ್ಬರು ಈ ತತ್ವಶಾಸ್ತ್ರದ ಆಕರ್ಷಣೆಗೊಳಗಾಗಿ ಅದನ್ನು ಬಿಟ್ಟು ಬಂದರು. ಇರಲಿ, ಅದು ಏನೇ ಇರಲಿ, ಆದರೆ ಆ ತರಹದ ಅದೇನು ಕಡಿಮೆ ಅಲ್ಲ. ಈ ಕಾಶಿ ರಾಜ್ಯವನ್ನು ಬಿಟ್ಟು ಬಂದದ್ದು, ಈ ಕಾಲದ ಪ್ರತಿಷ್ಠೆಯನ್ನು ಬಿಟ್ಟು ಬಂದದ್ದು ಒಂದೇ ರೀತಿ. ಅಂದರೆ ದೇವರಿಗೆ ಇವನಿಗೆ ತಿಳಿಸ್ಬೇಕು ಅಂತ ಬಯಕೆ ಬಂತು ಅಂದರೆ ಯಾವ ರೀತಿಯಾದ ಪ್ರೇರಣೆಯನ್ನು ಮಾಡ್ತಾನೆ ಅಂತ ಅದೊಂದು ಒಳ್ಳೆ ಉದಾಹರಣೆ. ಮಮೋದ್ವಹತ್ಯೇವ ಮನಃ ಶ್ರೋತುಂ ತತ್ವಂ ಪರಾಯಣಂ ಪಾಪಜ್ಞಮೃತಂ ಶ್ರೇಷ್ಠಂ ಪವಿತ್ರಾಂಗಂ ಪರಾಯಣಂ. ನಾನು ನಿನಗಾಗಿ ಬಾಗಿದ್ದೇನೆ, ಆನಂದಕ್ಕಾಗಿ, ಮೋಕ್ಷಕ್ಕಾಗಿ ಅಥವಾ ಶುದ್ಧವಾದ ಜ್ಞಾನಕ್ಕಾಗಿ ನನಗೆ ನೀನು ಹೇಳಬೇಕು ತತ್ವವನ್ನ ಅಂತಂದಾಗ ಪಂಚಶಿಖಾ ಆಯಿತು, ಹೇಳ್ತೇನೆ. ಮೊದಲು ಈ ಜಗತ್ತಿನ ಬಗ್ಗೆ ಹೇಳ್ತೇನೆ ಅಂತಾನೆ. ವಿಶನಾದ್ ವಿಶ್ವಮಿತ್ಯಾಹು ಲೋಕಾನಾಂ ಕಾಶಿ ಸತ್ತಮ ಲೋಕಾಶ್ಚ ವಿಶ್ವಮೇವೇತಿ ಪ್ರವದಂತಿ ನರಾಧಿಪಾ. ಈ ಜಗತ್ತನ್ನ, ಜಡಪ್ರಪಂಚವನ್ನ ವಿಶ್ವ ಅಂತ ಕರೀತಾರೆ. ವಿಷಪ್ರವೇಶನೆ ಅಂತ ಧಾತು ಇದೆ, ಒಂದರೊಳಗೊಂದು ಹೊಕ್ಕಿದೆ. ಯಾವುದೂ ಕೂಡ ಸ್ವತಂತ್ರವಾಗಿ ಇಲ್ಲ. ಪಂಚಭೂತಗಳು, ನೀರು ಅಂದರೆ ನೀರು ಮಾತ್ರ ಇಲ್ಲ, ಭೂಮಿ ಅಂದರೆ ಭೂಮಿ ಮಾತ್ರ ಇಲ್ಲ. ಹೀಗೆ ಎಲ್ಲವೂ ಕೂಡ ಮಿಶ್ರಣಕ್ಕೆ ಒಳಗಾಗಿದೆ. ಒಂದು ತತ್ವದಲ್ಲಿ ಇನ್ನೊಂದು ತತ್ವ ಹೊಕ್ಕಿದೆ. ಅದರಿಂದಾಗಿ ವಿಷನಂ ಅಂತ ಕರೀತಾರೆ. ವಿಷನಂ ಅಂದ್ರೆ ಪ್ರವೇಶನ ಅಂತ ಅರ್ಥ. ವಿಷನಾತ್ ವಿಶ್ವಮಿತ್ಯಾಹು,
ಈ ಪ್ರಪಂಚಕ್ಕೆ ಯಾಕೆ ವಿಶ್ವ ಅಂತ ಕರೀತಾರೆ? ಒಂದರೊಳಗೊಂದು ಹೊಕ್ಕಿದೆ ಆದ್ದರಿಂದ. ಲೋಕ ಅಂತ ಯಾಕೆ ಕರೀತಾರೆ? ಸೂರ್ಯನ ಬೆಳಕು ಇಲ್ಲಿ ಬೀಳುತ್ತೆ ಆದ್ದರಿಂದಾಗಿ ಲೋಕ. ಲೋಕಾನಾಮಪ್ಯವಿಶನಾತ್ ಅವಿಶ್ವಮಿತಿ ತಂ ವಿದುಹು. ಈ ಜಗತ್ತಿನ ಇನ್ನೊಂದು ಭಾಗ ಇದೆ, ಬ್ರಹ್ಮಾಂಡದ್ದು ಅಲೋಕ ಭಾಗ. ಲೋಕ ಮತ್ತೆ ಅಲೋಕ ಅಂತ ಬ್ರಹ್ಮಾಂಡವನ್ನ ಎರಡು ರೀತಿಯಾಗಿ ವಿಭಾಗಿಸುವುದಲು ಇದೆ. ಆದರೆ ವಿಶೇಷತಃ ನಮಗೆ ಕಾಣುವ ಭಾಗವನ್ನ ಲೋಕ, ಬೆಳಕು ಬೀಳದ ಜಾಗ ಅಲೋಕ. ಅಲ್ಲ, ಸ್ವರ್ಗಲೋಕ ಮೊದಲಾದವುಗಳಲ್ಲಿ ದೇವತೆಗಳ ಸಹಜವಾದ ಬೆಳಕು ಇರುತ್ತಲ್ಲಿ. ಇವಾಗ ಇಂದ್ರಲೋಕದಲ್ಲಿ ಇಂದ್ರನಿಗಿಂತ ಸೂರ್ಯನಿಗಿಂತ ಎಷ್ಟೋ ಪಟ್ಟು ದೊಡ್ಡವ ಅಲ್ವಾ ಇಂದ್ರ? ಅವನು 8ನೇ ಕಕ್ಷೆ, ಇವನು ಅದಕ್ಕಿಂತ ಕೆಳಗಡೆಯ ದೇವತೆ. ಹೀಗಾಗಿ ಇವನ ಒಂದು ಸ್ತರ, ಇವನೇ ಇಷ್ಟು ಬೆಳಕು ಬೀರಬೇಕಾದ್ರೆ ದೇವಲೋಕದಲ್ಲಿ ಮುಕ್ತಿಯಲ್ಲಿ ಸೂರ್ಯ ಏನು ಬೆಳಕು ಬೀಳೋಲ್ಲ, ಅವರದ್ದೇ ಬೆಳಕು ಇರುತ್ತೆ. ಹೀಗಾಗಿ ಲೋಕ ಅಂದ್ರೆ ಅದನ್ನು ತಗೊಳ್ತಾರೆ. ಅದು ಬೀಳದ ಜಾಗ ಇದೆ, ಅದು ಅಲೋಕ. ಅದರಿಂದಾಗಿ ಲೋಕವೂ ಇದೆ, ಅಲೋಕವೂ ಇದೆ. ಇನ್ನು ಅಬ್ಸಲ್ಯೂಟ್ ಸ್ಪೇಸ್ ಇದೆ, ಅದನ್ನ ಅವಿಶ್ವ ಅಂತ ಕರೀತಾರೆ. ಯಾವುದೂ ಮಿಶ್ರಿತವಾಗಿಲ್ಲ ಅಲ್ಲಿ. ಈ ದೃಗ್ಭೂತೀಯಮೇವಾಹು ಅಪರಂ ಶಾಸ್ತ್ರದರ್ಶನಾತ್ ವಿಶ್ವೇ ನರಶ್ರೇಷ್ಠ ತತ್ವಬುದ್ಧಿಪರಾಯಣಾ. ಅದರಿಂದ ಲೋಕಾಲೋಕ ಅಂತ ಮಾತ್ರ ವಿಭಾಗ ಮಾಡೋದಲ್ಲ, ಈ ಜಗತ್ತನ್ನ ವಿಶ್ವ ಅಂತಲೂ ವಿಭಾಗ ಮಾಡಬಹುದು. ತ್ರಿವೃತ್ಕರಣ ಎಲ್ಲಿದೆಯೋ ಅದು ವಿಶ್ವ. ಮುಖ್ಯವಾಗಿ ಬೆರೆಯೋದು 3: ಮಣ್ಣು, ನೀರು, ಬೆಂಕಿ. ಪ್ರತಿಯೊಂದು ವಸ್ತುಗಳಲ್ಲಿಯೂ ಈ ಇಂಗ್ರೀಡಿಯೆಂಟ್ಸ್ ಇದ್ದೇ ಇರ್ತದೆ. ಮಣ್ಣು, ನೀರು, ಬೆಂಕಿ, ಅದು ವಿಶ್ವ. ಅದು ಬೆರೆಯದ ಜಾಗ ಉಂಟು, ಅದು ಅವಿಶ್ವ ಅಂತ ಕರೀತಾರೆ. ಇದು ತತ್ವ. ತತ್ವವನ್ನು ಬಲ್ಲವರು ಅವರೇನ್ ಮಾಡ್ತಾರೆ? ಇದನ್ನ ಶಾಸ್ತ್ರದ ಮೂಲಕ ತಿಳಿಯುತ್ತಾರೆ, ತಾವು ಅನುಭವಿಸ್ತಾರೆ. ಆಮೇಲೆ ಹೀಗೆ ತಿಳಿದವರೆಲ್ಲರೂ ದೇವರನ್ನ ತಿಳಿದು ಅಮೃತರಾಗುತ್ತಾರೆ. ವಿಭಾಗಿನಶ್ಚ ವೈ ನಿತ್ಯಂ ವಿಮಲಾಶ್ಚೇತಿ ನ ಶ್ರುತಿ. ವಿಭಾಗಿನಃ, ಅವರಿಗೆ ಸ್ಫುಟವಾದ ವಿಭಾಗ, ಜಗತ್ತಿನ ಮೂಲಭೂತ ವಸ್ತುಗಳು ಏನು, ತತ್ವಗಳೇನು, ಅವುಗಳ ವಿಭಾಗ ಹೇಗಿರುತ್ತೆ ಅನ್ನೋದನ್ನ ತಿಳಿದವರು ವಿಭಾಗಿನಃ. ಇನ್ನು ವಿಮಲಾಹ, ಕೊಳೆ ಇರದವರು. ಇದು ನಮ್ಮ ಶ್ರುತಿ. ಇವರ ಜ್ಞಾನ ನಿತ್ಯ. ಯಾಕೆ ಅಂದ್ರೆ ಚೆನ್ನಾಗಿ ದೇವರನ್ನು ಆರಾಧನೆ ಮಾಡಿ ಶಾಸ್ತ್ರವನ್ನು ಚೆನ್ನಾಗಿ ತಿಳಿದು ಭಕ್ತಿಯಿಂದ ಮುಂದಿನ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇದು ಜಗತ್ತನ್ನ ತಿಳಿದವರು. ಇವರನ್ನ ಪಶ್ಯಾಹ ಅಂತ ಕರೀತಾರೆ, ತತ್ವವನ್ನ ಕಾಣಬಲ್ಲವರು ಅಂತ. ನೋಡಿ, ಯದಾ ಪಶ್ಯತೆ ರುಗ್ಮವರ್ಣಂ ಅಂತ ವೇದವೂ ಕೂಡ ಆ ತಿಳುವಳಿಕೆಯವರನ್ನ ಪಶ್ಯ ಅಂತ ಕರೆಯುತ್ತೆ. ಇವರ ಸನ್ನಿಧಿಯಲ್ಲಿ ನಾನೇನನ್ನ ಕಂಡಿದ್ದೇನೆ ಅದನ್ನ ನಿಮಗೆ ಹೇಳುತ್ತೇನೆ. ಅಹಂ ತತ್ವಂ ಪ್ರವಕ್ಷ್ಯಾಮಿ ಯಥಾವಾ ಆಚಾರ್ಯ ದರ್ಶನಾತ್. ಆಚಾರ್ಯ ದರ್ಶನಾತ್ ಪ್ರವಕ್ಷ್ಯಾಮಿ. ಆಚಾರ್ಯ ಅಂತ ಹೇಳಿದ್ರೆ ಒಂದು ನಿರ್ವಚನ ಉಂಟು. ಆಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರಂ ಗ್ರಾಹಯತ್ಯುತ. ಆಚಿನೋತಿ ಚ ಶಾಸ್ತ್ರಾರ್ಥಂ, ಶಾಸ್ತ್ರಾರ್ಥವನ್ನ ವಿಸ್ತರಿಸುವವ, ನಮ್ಮೊಳಗೆ ಚಿಂತನೆಯ ಅಲೆಯನ್ನ ಹಬ್ಬಿಸುವವ, ಅವನು ಆಚಾರ್ಯ. ಆಚಾರಂ ಗ್ರಾಹಯತ್ಯುತ. ನೋಡಪ್ಪ, ಇದು ನಡೆಯ ಮೂಲ ಅಂತ ಹೇಳ್ತಾನೆ, ಬೇರೊಬ್ಬರು ತಿಳಿಯುವಂತೆ ಮಾಡ್ತಾನೆ. ಸ್ವಯಂ ಆಚರತೆ ಎಷ್ಟು, ತಾನೂ ಅಧ್ಯಯನಾದಿಗಳನ್ನ ಮಾಡಿ ಮುಂದೆ ಸಾಗುತ್ತಾನೆ,
ತಂ ಆಚಾರ್ಯಂ ಪ್ರಚಕ್ಷತೆ, ಅವನನ್ನ ಆಚಾರ್ಯ ಅಂತ ಕರೀತಾರೆ. ನಾನು ನಿಮ್ಮಲ್ಲಿ ಈ ಮೂಲಕ ಈಗ ಒಂದಿಷ್ಟು ಜನ ಕೇಳ್ತಾ ಇರಬಹುದು, ಎಲ್ಲರನ್ನೂ ಆಚಾರ್ಯ ಅಂತ ಕರಿಬೇಡಿ, ಎಲ್ಲರನ್ನೂ ಆಚಾರ್ಯ ಅಂತ ಕರಿಬೇಡಿ. ಯಾಕೆ ಅಂದ್ರೆ ಇದ್ದವ್ರನ್ನೆಲ್ಲ ಆಚಾರ್ಯ ಅಂತ ಕರಿತೀವಿ ನಾವು. ಅಡುಗೆಯವರು, ತೀರ್ಥ ಕೊಡೋರು, ಎಲ್ಲರನ್ನೂ ಆಚಾರ್ಯ ಅಂತ ಕರೆದು ಬಿಡುತ್ತೇವೆ. ಅದು ಗೌರವ ಸೂಚಕವಾದ ಪದವಾಗಿ ಮಾತ್ರ ಉಳಿದಿದೆ. ಹಾಗೆ ಮಾಡಬೇಡಿ ಅಂತ ನಾನು ಹೇಳುತ್ತೇನೆ. ಬೇಕಾದ್ರೆ ಹೆಸರಿಟ್ಟು ಅಣ್ಣ ಅಂತನೋ ಇನ್ನೇನೋ ಆಗಿ ಕರೀರಿ, ಎಲ್ಲರನ್ನೂ ಆಚಾರ್ಯ ಅಂತ ಕರಿಬೇಡಿ. ಯಾಕೆ ಹೇಳಿದ್ದು ಅಂತಂದ್ರೆ, ಯಥಾವಾ ಆಚಾರ್ಯ ದರ್ಶನಂ, ಆಚಾರ್ಯರ ದರ್ಶನವನ್ನ ಅನುಸರಿಸಿ ನಾನು ಹೇಳುತ್ತೇನೆ. ನಾನು ಕಂಡಿಲ್ಲದೆ ಪೂರ್ತಿ ಕಾಣದೇ ಇರಬಹುದು, ನಾನು ವೇದವನ್ನು ನಂಬಿ ಹೇಳುವುದು, ಇದಿದೆ ಅಂತ ಹೇಳಿ ವಿಶ್ವಾಸ ಇದೆ ನನಗೆ, ಸ್ವಲ್ಪ ಅನುಭವಿಸ್ತಾ ಇದ್ದೇನೆ, ಅದನ್ನ ಹೇಳ್ತೇನೆ ಅಂತ ಪಂಚಶಿಖ ನಿರೂಪಣೆ ಮಾಡ್ತಾನೆ. ಸಂಧ, ಅದರಿಂದಾಗಿ ವಿಶ್ವ ಅಂದ್ರೆ ಏನು ಅಂತ ಒಂದೊಂದು ವಿಭಿನ್ನವಾದ ನಿರೂಪಣೆ. ವಿಶ್ವ, ಅವಿಶ್ವ, ಆಮೇಲೆ ಲೋಕ, ಅಲೋಕ, ಪಂಚಶಿಖನ ವಿಭಿನ್ನವಾದ ನಿರೂಪಣೆ. ತಸ್ಯ ಸರ್ವಂ ಪ್ರವಕ್ಷ್ಯಾಮಿ, ಇದನ್ನ ಈ ವಿಶ್ವವನ್ನ ನಾವು ಹಿಂದೆ ವಿಭಾಗ ಮಾಡಿದಂತೆ ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ ಅಂತ ಹೇಳಿ ವಿಭಾಗ ಮಾಡೋದು. ಇದನ್ನೇ ವಿದ್ಯಾ ಅಂತ ಕೂಡ ಕರೀತಾರೆ. ಇದೇ ತತ್ವವನ್ನ. ಪ್ರಪಂಚನೇ ವಿದ್ಯಾ ಮತ್ತೆ ಅವಿದ್ಯಾ. ಯಾಕೆಂದ್ರೆ ತಿಳಿಯಲು ಯೋಗ್ಯವಾದದ್ದು ವಿದ್ಯಾ, ದಾಟಲು ಯೋಗ್ಯವಾದದ್ದು ಅವಿದ್ಯ. ಈ ಅರ್ಥದಲ್ಲಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ನಿರೂಪಣೆ ಮಾಡೋದು. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ, ಇದನ್ನು ದಾಟಬೇಕು ಅಂದ್ರೆ ಖಂಡನೆ ಮಾಡಬೇಕು. ತಪ್ಪು ಯಾಕೆ ತಪ್ಪು ಅಂತ ಹೇಳಿ ಖಚಿತವಾಗಿ ಖಂಡನೆ ಮಾಡಬೇಕು. ಅದರಲ್ಲಿ ರಾಗದ್ವೇಷಾದಿಗಳು ತುಂಬಬಾರದು. ಶಾಸ್ತ್ರಾರ್ಥದ ವಿಚಾರವಷ್ಟೇ ಇರಬೇಕು. ಅದರಿಂದಾಗಿ ಇದನ್ನೇ, ಈ ಸೃಷ್ಟಿಯನ್ನೇ ವಿದ್ಯಾ ಮತ್ತೆ ಅವಿದ್ಯಾ ಅಂತ ಕೂಡ ಕರೀತಾರೆ. ಈ ವಿದ್ಯೆಯನ್ನ ಮನಸ್ಸು ಏನ್ ಮಾಡುತ್ತೆ, ಭ್ರಮಿಸಿಕೊಳ್ಳುವಂತಹ ಸಾಧ್ಯತೆಗಳೇ ಜಾಸ್ತಿ. ನೋಡಿ, ನೀವು ಪ್ರಾಚೀನ ವಿದ್ವಾಂಸರು ಬರೇ ಖಂಡನೆ ಮಾಡ್ತೀರಾ ಅಂತ ಅನ್ನಿಸುತ್ತೆ. ಆದರೆ ಅದು ಜೀವನದ ಒಂದು ಅವಿಭಾಜ್ಯ ಅಂಗ. ವಿದ್ವಾಂಸರು, ಅದು ಪ್ರಾಚೀನ ವಿದ್ವಾಂಸರು. ನೋಡಿ, ಬೌದ್ಧರು ಯಾರನ್ನು ಖಂಡನೆ ಮಾಡಲ್ಲ. ಅವ್ರು ಯಾರು ಹೇಳಿದ್ದು? ತಮ್ಮ ಸಿದ್ಧಾಂತಕ್ಕೆ ಭಿನ್ನವಾದದ್ದನ್ನ ಎಲ್ಲರೂ ವಿಮರ್ಶೆ ಮಾಡೇ ಮಾಡ್ತಾರೆ. ಅದು ಪ್ರಾಚೀನರು ಮಾತ್ರ ಮಾಡೋದಲ್ಲ, ಅಥವಾ ಮಾಧ್ವರು ಮಾತ್ರ ಮಾಡೋದಲ್ಲ, ಎಲ್ಲರೂ ಮಾಡೇ ಮಾಡ್ತಾರೆ. ಅದು ಹಣೆಪಟ್ಟಿ ಬಂದದ್ದು ನಮಗೆ ಅಲ್ಲ. ನಮ್ಮಲ್ಲಿಯೂ ಕೆಲವೊಂದು ಅನವಶ್ಯಕವಾದ ವಿಚಾರಗಳಲ್ಲಿ, ಕೆಲವೊಂದು 80ರ ದಶಕದಲ್ಲಿ, 70ರ ದಶಕದಲ್ಲಿ, 80ರ ದಶಕದಲ್ಲಿ, 90ರ ಆರಂಭದ ದಿನಗಳಲ್ಲಿ ಹಾಗೆ ಮಾಡ್ತಾ ಇದ್ದವರಿದ್ರು, ಇಲ್ಲ ಅನ್ನಲ್ಲ ನಾನು. ಅನವಶ್ಯಕವಾಗಿ ಇನ್ನೊಂದನ್ನ ಎಳೆದು ಖಂಡನೆ ಮಾಡ್ತಾ ಇದ್ರು. ಆದರೆ ಅದು ಅವಿದ್ಯೆ ಮತ್ತೆ ವಿದ್ಯೆ ಅಂತನ್ನೋದು ಬಾಳಿನ ಅನಿವಾರ್ಯ. ಈ ಜಗತ್ತನ್ನು ವಿದ್ಯೆ ಮತ್ತೆ ಅವಿದ್ಯೆ ಅಂತ ಹೇಳಿ ವಿಭಾಗ ಮಾಡಬಹುದು. ಈ ಜಗತ್ತು ಪ್ರಾಕೃತ ಹಾಗೂ ವೈಕೃತ ಅಂತ ವಿಭಾಗ ಆದಮೇಲೆ ಇದನ್ನ ತಿಳಿಯೋದು, ಇದನ್ನ ದಾಟೋದು, ಇದರ ಸ್ವರೂಪವನ್ನ ಹೇಳೋದು, ಇದರ ಸ್ವರೂಪದ ತಪ್ಪು ತಿಳುವಳಿಕೆಯನ್ನು ಖಂಡನೆ ಮಾಡೋದು, ಇದು ಸಹಜವಾದ ಪ್ರಕ್ರಿಯೆ. ಆದರೆ ನಮ್ಮಲ್ಲಿ ಖಂಡನೆ ಮಾಡಬೇಕಾದ್ರೆ ಒಂದು ಕ್ರಮ ಉಂಟು. ಶಾಸ್ತ್ರದ ಒಂದು ಪದವನ್ನೋ ಒಂದು ಅಭಿಪ್ರಾಯವನ್ನೋ ವಿವರಣೆ ಮಾಡುವಾಗ ಅದರ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಏನು ಬಂದಿದೆ ಅದನ್ನು ಖಂಡನೆ ಮಾಡೋದು.
ಆ ಭಿನ್ನಾಭಿಪ್ರಾಯದ ವಿವೇಚನೆಯೇ ವಿನಃ ವೈಯಕ್ತಿಕವಾಗಿ ಯಾವ ದ್ವೇಷವೂ ಇರಬಾರದು. ವೈಯಕ್ತಿಕವಾಗಿ ದ್ವೇಷದ ಏನು ಸುಳಿವು ಯಾರಾದರೂ ಸಿಕ್ಕಿದ್ರೆ ಇಂಡಿಯನ್ ಮೆಂಟಾಲಿಟಿ ಅನ್ನೋದು ಅದನ್ನು ಬಿಟ್ಟುಬಿಡ್ತಾರೆ. ಅದನ್ನ ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ನಾನು ಕೆಲವೊಂದು ಗ್ರಂಥಗಳನ್ನು ನಿಮಗೆ ಉದಾಹರಿಸ್ತೇನೆ. ಮಧ್ವ ಮುಖಮರ್ದನ ಅಂತ ಹೇಳಿ ಒಂದು ಗ್ರಂಥ. ಮಧ್ವ ಮುಖಮರ್ದನ. ಆಮೇಲೆ ಅಪ್ಪಯ್ಯ ಕಪೋಲ ಚಪೇಟಿಕ, ಸಾಂಬ ಗಳಹಸ್ತಿಕ. ಸಾಂಬ ಅಂತ ಒಬ್ಬ ಶಾಸ್ತ್ರಿ, ಅವನ ಕುತ್ತಿಗೆ ಪಟ್ಟಿ ಹಿಡಿದದ್ದು ಅಂತ ಸಾಂಬ ಗಳಹಸ್ತಿಕ. ಆಮೇಲೆ ಸತ್ಯಪ್ರಮೋದ ಗರ್ವಭಂಗ ಅಂತ ಹೇಳಿ ಒಂದು ಪುಸ್ತಕ ಬಂದಿದೆ. ಹಾಗೆ ನಮ್ಮ ಗುರುಗಳ ಮೇಲೆ ಮೊನ್ನೆ ತನಕ ಒಂದು ಪುಸ್ತಕ ಬಂತು ಇತ್ತೀಚಿನ ದಿನಗಳಲ್ಲಿ. ಆದರೆ ಅದು ಯಾವುದಕ್ಕೂ ಪ್ರಚಯ ಇರೋದಿಲ್ಲ. ಎಲ್ಲರೂ ವಿಮರ್ಶೆ ಮಾಡಬೇಕು, ಮಾಡ್ತಾರೆ. ಆ ವಿಮರ್ಶೆ ಮಾಡೋದು ಹೇಗಿರಬೇಕು? ಪ್ರಾಚೀನರ ಸಂಪ್ರದಾಯ, ಶಾಸ್ತ್ರದ ಯಾವುದೋ ಒಂದು ಪದವನ್ನ ವಿವರಿಸುವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಭಿನ್ನಾಭಿಪ್ರಾಯ ಇದೆ ಅಥವಾ ತಪ್ಪು ಮಿಸ್ಇಂಟರ್ಪ್ರಿಟೇಷನ್ ಅಂತ ಇವ್ರಿಗನ್ಸುತ್ತೆ, ಅದನ್ನ ಇಟ್ಕೊಂಡು ಖಂಡನೆ ಮಾಡ್ತಾರೆ. ಹಾಗೆ ಅವರವರಲ್ಲಿ ಅವರವರನ್ನ ಖಂಡನೆ ಮಾಡಿದ್ದಿದೆ. ಉದಾಹರಣೆಗೆ ಗೀತಾಭಾಷ್ಯ ಶಾಂಕರ ಪ್ರಸ್ಥಾನವನ್ನು ನೋಡಿದರೆ, ಶಂಕರ ಮತದ ಅನುಯಾಯಿಗಳಾದ ಮಧುಸೂದನ ಸರಸ್ವತಿಗಳು ಗೀತೆಗೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಮಧ್ವಾಚಾರ್ಯರ ಮಾತನ್ನ ಇವತ್ತಿನ ಕಾಲದಲ್ಲಾದ್ರೆ ಪ್ಲೇಗರಿಸಮ್ ಅಂತ ಕೋರ್ಟ್ ಕೇಸ್ ಹಾಕ್ಬೇಕಿತ್ತು. ನೇರ ಆಚಾರ್ಯರ ಮಾತುಗಳನ್ನ ಕೋರ್ಟ್ ಮಾಡಿಬಿಟ್ಟಿದ್ದಾರೆ. ತಮಗೆ ಚೆನ್ನಾಗಿದೆ ಅನ್ನೋ ಅರ್ಥದಲ್ಲಿ ಅದನ್ನ ಇದು ಬೇರೆ ಮಾಡಿದ್ದಾರೆ, ತಿರುಚಿ ತಮ್ಮ ಮತಕ್ಕೆ ಅನ್ವಯಿಸಿಕೊಂಡಿದ್ದಾರೆ. ನೃಸಿಂಹಾಶ್ರಮ ಯತಿಗಳು ಅಂತ ಅವರೊಬ್ಬರು ಸನ್ಯಾಸಿ, ಅವರು ಅಪ್ಪಯ್ಯ ದೀಕ್ಷಿತರನ್ನು ಖಂಡನೆ ಮಾಡಿದ್ದಾರೆ. ಅದರ ಹೆಸರು ಭಾಷ್ಯೋತ್ಕರ್ಷ ದೀಪಿಕಾ ಅಂತ. ನಮ್ಮಲ್ಲಿಯೂ ಕೂಡ ಆ ತರಹದ ವಿಜಯೇಂದ್ರ ಸ್ವಾಮಿಗಳನ್ನ ವಿಮರ್ಶೆ ಮಾಡಿದ್ದಾರೆ ವೇದೇಶ ತೀರ್ಥರು, ರಾಘವೇಂದ್ರ ಸ್ವಾಮಿಗಳನ್ನ ಲಕ್ಷ್ಮೀನಾಥ ತೀರ್ಥರು ವಿಮರ್ಶೆ ಮಾಡಿದ್ದಾರೆ. ಸಹಜ ಪ್ರಕ್ರಿಯೆ. 300 ವರ್ಷ ಆದ್ಮೇಲೆ ಅವರು ಅಪರೋಕ್ಷ ಜ್ಞಾನಿಗಳಾಗಿ ಹೋಗ್ತಾರೆ. ಅದೇ ಸಮಸ್ಯೆ ಆಗಿರೋದು. ಸಮಕಾಲೀನರನ್ನ ಒಪ್ಪದೇ ಇರೋದೇ ಹೆಚ್ಚು ಅಲ್ವಾ? ಕಂಬಾಲೂರು ರಾಮಚಂದ್ರ ತೀರ್ಥರನ್ನು ಸತ್ಯನಾಥರು ವಿಮರ್ಶೆ ಮಾಡಲಿಲ್ವೇ? ಅದರಿಂದಾಗಿ ಆದರೆ ಆ ಯಾವ ವಿಮರ್ಶೆಯಲ್ಲಿಯೂ ರಾಗದ್ವೇಷಾದಿಗಳಿಲ್ಲ. ನಾನು ಈ ತನಕ ಹೇಳಿದ್ರೆ ಕೆಲವೊಂದ್ರಲ್ಲಿ ಬಿಟ್ರೆ, ನೀವು ಹೆಸರು ಹೇಳಬಾರದ ಒಂದು ಕೆಟ್ಟ ಗ್ರಂಥ ಇದೆ, ಆ ಜಗನ್ನಾಥ ಪಂಡಿತನದ್ದು, ನಮ್ಮ ಮತದ್ದಲ್ಲ, ಯಾವ ವೇದಾಂತಿಗಳದ್ದು ಅಲ್ಲ, ಸಭೆಯಲ್ಲಿ ಹೇಳಬಾರದ ಒಂದು ಮರ್ದನ ಅಂತ ಒಂದು ಗ್ರಂಥ. ಆಮೇಲೆ ಅದರಲ್ಲಿ ದ್ರವಿಡ ಶಿಶು ಅಂತ ಬೈತಾನೆ ಅಪ್ಪಯ್ಯ ದೀಕ್ಷಿತರನ್ನು. ಚಿತ್ರಮೀಮಾಂಸಾ ಖಂಡನ, ಅಪ್ಪಯ್ಯ ದೀಕ್ಷಿತರನ್ನು ಖಂಡನೆ ಮಾಡಲಿಕ್ಕೆ ಬಾಳು ಮೀಸಲಾಗಿಟ್ಬಿಟ್ಟಿದ್ದ ಅವನು. ಭಟ್ಟೋಜಿ ಕುಟ್ಟನ ಅಂತ ಒಂದು ಗ್ರಂಥ ಇದೆ. ಈ ತರಹದ ಗ್ರಂಥಗಳೆಲ್ಲ ಪ್ರಚಯ ಪಡೆಯೋದಿಲ್ಲ. ಅದರಿಂದಾಗಿ ಅವಿದ್ಯೆಗೂ ಒಂದು ಕ್ರಮ ಉಂಟು ನಮ್ಮಲ್ಲಿ. ಅತ್ಯಂತ ಸಭ್ಯವಾಗಿ ರಾಗದ್ವೇಷಾದಿಗಳ ಸೋಂಕು ಇರದೆ ಮತವನ್ನು ಮಾತ್ರ ವಿಮರ್ಶೆ ಮಾಡುವಂತಹ ತಟಸ್ಥತೆ ಬರಬೇಕು. ಅದಕ್ಕೆ ಮುನ್ನ ನಾವು ಖಂಡನೆ ಮಾಡಬಾರದು. ಅಂದ್ರೆ ಯಾವುದೇ ವೈಯಕ್ತಿಕವಾದ ದ್ವೇಷ ಇಲ್ಲ. ವೈಯಕ್ತಿಕವಾಗಿ ಬಹಳ ಜನ ನನ್ನ ಈ ನಡೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಅವರನ್ನು ಉಗ್ರವಾಗಿ ಟೀಕಿಸ್ತೀರಾ ನೀವು? ಅವರು ಬಂದ ಕೂಡಲೇ ನಮಸ್ಕಾರ ಹಾಕ್ತೀರಾ? ಹೌದು, ಹಿರಿಯರು ಅಂತ ನಮಸ್ಕಾರ ಹಾಕ್ತೀನಿ. ಆದರೆ ಅವರ ಜೊತೆಗೇನೆ ಎಷ್ಟೋ ಬಾರಿ ನಾನು ಮಾತನಾಡಿದ್ದಿದೆ, ಉಗ್ರವಾಗಿಯೇ ಮಾತನಾಡಿದ್ದಿದೆ. ನಾನು ಎಷ್ಟೇ ಉಗ್ರವಾಗಿ ಅವರ ಹತ್ರ ಮಾತನಾಡಿದರೂ ಹಿರಿಯರು ಅನ್ನುವ ಗೌರವದಿಂದ, ನಮ್ಮ ಪರಂಪರೆಗೆ ಅವರು ಸಲ್ಲಿಸಿದ ಕೊಡುಗೆಗಳ ಕಾರಣದಿಂದ ಅವರಿಗೆ ನಮಸ್ಕಾರ ಮಾಡೋದಿದೆ. ಹೀಗಾಗಿ ಅದೆರಡು ಬೇರೆ ಬೇರೆ. ಆ ತರಹದ ಅವಿದ್ಯೆ ಇಲ್ಲಿ ಬೇಕಾಗಿರೋದು. ಸಾಂಪ್ರದಾಯಿಕರಲ್ಲಿ ಇದ್ದದ್ದು ಆ ತರಹದ ಅವಿದ್ಯೆಗೆ, ಅಂದ್ರೆ ಖಂಡನೆ. ಇದನ್ನ ಈ ರೀತಿ ನಾವು ಚಿಂತನೆ ಮಾಡಬಹುದು ಅಂತ.
ಈ ತತ್ವವನ್ನ ವಿಶ್ವ ಅಂತ ನೋಡಿ ಆಯ್ತು, ವಿದ್ಯಾ ಅಂತ ನೋಡಿ ಆಯ್ತು. ಈಗ ವ್ಯಕ್ತಾವ್ಯಕ್ತ ಅಂತನೂ ನೋಡಬಹುದು ಅಂತಾನೆ ಪಂಚಶಿಖ. ತ್ರಯೋವಿಂಶತಿ ತತ್ವಾನಾಂ ವ್ಯಕ್ತಾನಾಂ ನೃಪಸತ್ತಮ ಆದಿಮವ್ಯಕ್ತಮಿತ್ಯಾಹು ಯಥಾಶ್ರುತಿ ನಿದರ್ಶನಂ. 23 ತತ್ವಗಳನ್ನ ವ್ಯಕ್ತ ಅಂತನ್ನುವ ಒಂದು ಭಾಗಕ್ಕೆ ಸೇರಿಸಿ ಕಾಣುತ್ತೆ. ಪಂಚಭೂತಗಳು ಕಾಣಲ್ವೇ? ಶಬ್ದಸ್ಪರ್ಶ ರೂಪರಸ ಗಂಧಗಳು ಕಾಣಲ್ವೇ? ಪಂಚ ಜ್ಞಾನೇಂದ್ರಿಯಗಳು ಕಾಣಲ್ವೇ? ಪಂಚ ಕರ್ಮೇಂದ್ರಿಯಗಳು ಕಾಣಲ್ವೇ? ಈ ರೀತಿ 23 ತತ್ವಗಳು ಕಾಣುತ್ತೆ. ಇದರ ಆದಿ ಯಾವುದು ಅಂತ ಕಾಣಲ್ಲ, ಅದೇ ಅವ್ಯಕ್ತ. ಇದರ ಆದಿ ಎರಡು, ಒಂದು ಜೀವ ಅಥವಾ ಪ್ರಕೃತಿ, ಲಕ್ಷ್ಮೀ ತತ್ವ. ಜಡತತ್ವವನ್ನು ಇಟ್ಟುಕೊಂಡ್ರು ಏನು ಕಾಣುವಂಥದ್ದು ಅಷ್ಟರಲ್ಲೇ ಇದೆ, ನಮಗದು ಗೊತ್ತಿಲ್ಲ. ವ್ಯಕ್ತ, ಅವ್ಯಕ್ತ ಅಂತಂದ್ರೆ ಪ್ರಕೃತಿ ಮತ್ತೆ ಪುರುಷ. ದೇವರು ಕಾಣೋದಿಲ್ಲ, ಜಡ ಪ್ರಕೃತಿಯೂ ಪೂರ್ಣವಾಗಿ ಗೊತ್ತಾಗೋದಿಲ್ಲ, ಚಿತ್ ಪ್ರಕೃತಿಯೂ ಗೊತ್ತಾಗೋದಿಲ್ಲ. ಈ ರೀತಿ ಈ ತತ್ವ ಸಮೂಹವನ್ನ ವ್ಯಕ್ತಾವ್ಯಕ್ತ ಅಂತ ಕಾಣಬಹುದು. ಏತದ್ಧಿ ಮೂರ್ತಿ ಸಂಘಾತಂ ತ್ರೈಲೋಕ್ಯೆ ಸರ್ವದೇಹಿಷು ಅವ್ಯಕ್ತಿಕಸ್ಯ ಸಾದೃಶ್ಯಂ ವಿರಿಂಚಸ್ಯ ಪ್ರಜಾಪತೇ. ಇದು ಮೂರ್ತ. ಮೂರ್ತ ಅಂತಂದ್ರೆ ವಿಸಿಬಲ್ ಅಂತ ಅರ್ಥ. ನಮ್ಮ ಕಣ್ಣಿಗೆ ಕಾಣುವಂಥದ್ದು ಈ ಜಗತ್ತು. ಆದರೆ ಇದಕ್ಕೆ ಸದೃಶವಾದ, ಇದಕ್ಕಿಂತ ಭಿನ್ನವಾದ ಗುಣ ಇರುವ ಇನ್ಯಾವುದೋ ಇದೆ, ಅದೇ ದೇವರು. ನಮಗೆ ಪ್ರತಿಬಿಂಬ ಕಾಣ್ತಾ ಇದೆ, ಬಿಂಬ ಕಾಣ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ದೀವಿ? ಇದೇ ಮೊದಲು ಅಂತ ಅನ್ಕೊಳ್ತಾ ಇದ್ದೇವೆ. ಇದರಂತೆಯೇ ಇರುವ, ಇದಕ್ಕಿಂತಲೂ ಭಿನ್ನವಾದ ಹಿರಿದಾದ ತತ್ವ ಇದೆ. ಇದನ್ನ ವ್ಯಕ್ತಾವ್ಯಕ್ತ ಅಂತ ಕರೀತಾರೆ. ಆ ಅವ್ಯಕ್ತ ತತ್ವದಲ್ಲಿ ಮಿಗಿಲಾದದ್ದನ್ನ ವಿಶ್ವರೂಪಶ್ಚ ನ ಶ್ರುತಿ, ವಿಶ್ವರೂಪ ಅಂತ ಹೇಳಿ ಕರೀತಾನೆ. ವೇದಿತವ್ಯೋ ಮಹಾರಾಜ ವಿಶ್ವರೂಪ ಸನಾತನಃ. ಅಂತಹ ವಿಶ್ವರೂಪ ಯಾರು ಅಂದ್ರೆ ಸನಾತನ. ನಾದ ಇದು ವೇದ, ಸನಾತನ ವೇದದ ಜೊತೆಗೇನೇ ಇರುವವ ಅಂದ್ರೆ ವೇದದಿಂದ ಯಾವಾಗಲೂ ಪ್ರತಿಪಾದ್ಯ ಅಂತ. ಇದು ಒಂದರ್ಥ. ಇನ್ನೊಂದು ಸನಾತ್ ಅಂದ್ರೇನೆ, ಅಥವಾ ಸನತ್ ಅಂದ್ರೆ ನಿತ್ಯ ಅಂತ. ಸನಾತ್ ಅನಹ ಅದು ಅವ್ಯಯ. ಸನಾತ್ ಅನ್ನೋದೇನಿದೆ ಅದು ಅವ್ಯಯ. ಶಬ್ದ ನಡೆಸಿ ಅಂತ ಕೇಳಬಾರದು, ನೋಡ್ಲಿಕ್ಕೆ ಪಂಚಮಿ ವಿಭಕ್ತಿ ತರಹ ಕಾಣುತ್ತೆ. ಆಯ್ತಾ? ಸನಾತ್ ಯಾವಾಗಲೂ, ಅನಹ ಕ್ರಿಯೆ ಮಾಡ್ತಾ ಇರುವವ, ಸನಾತನ. ಇನ್ನೊಂದು ಸದಾತನಃ ಸನಾತನಃ ಅಂತ. ಹೀಗೆ 3 ತರಹದ ನಿರ್ವಚನ ಉಂಟು. ಈ ಹಿನ್ನೆಲೆಯಲ್ಲಿ ಈ ತತ್ವವನ್ನು ನೀವು ವಿಶ್ವ ಅಂತ ಹೇಳಿ, ವಿದ್ಯಾ ಅಂತ ಹೇಳಿ, ಈ ರೀತಿ ವ್ಯಕ್ತಾವ್ಯಕ್ತ ಅಂತ ಹೇಳಿ ನೋಡಬಹುದು ಅಂತ. ಇದೇ ತತ್ವಕ್ಕೆ ಹೊಸ ಪರಿಭಾಷೆಯನ್ನ ಅವನು ಪಂಚಶಿಖ ಕೊಟ್ಟಿದ್ದು. ಇಷ್ಟನ್ನ ನಿರೂಪಣೆ ಮಾಡಿ ಈ ಎಲ್ಲ ಒಂದು ವಸ್ತುಗಳಲ್ಲಿ ಇರುವಂತಹ ಸಾದೃಶ್ಯ ಏನು ಸಾದೃಶ್ಯ? ಕಾರಣ ಸಧರ್ಮತ್ವ ಅಂತ ಒಂದು. ಕಾರಣ ಹೇಗಿರುತ್ತೋ ಕಾರ್ಯ ಹಾಗಿರುತ್ತೆ. ಅದು ಎಲ್ಲಾ ಕಡೆ ಕಾಮನ್ ಆಗಿರುವಂಥದ್ದು. ಯಾವ ಲೆವೆಲ್ ಅಲ್ಲಿ ಅಂತ ಆಮೇಲೆ ನೋಡೋಣ. ಯಾವ ಲೆವೆಲ್ ಅಲ್ಲಿ ಮತ್ತೆ ನೋಡಿ ಅಂತಾರೆ. ಆದರೆ ಒಂದು ಸೂಕ್ಷ್ಮವಾದ ಸಂಗತಿ, ಭಗವನ್ ಇದನ್ನ ಪ್ರಕೃತಿಯಲ್ಲಿಯೂ ದೇವರ ಸಾದೃಶ್ಯ ಇದೆ. ಆದರೆ ಒಂದು ಗುಣದಲ್ಲಿ ಮಾತ್ರ, ದೋಷಗಳಲ್ಲಿ ಅಲ್ಲ.
ಇದನ್ನ ತಿಳಿಬೇಕು ಅಂತ. ಆಗ ಅವನು ಒಂದು ಬೇರೆ ಕೇಳ್ತಾನೆ, ಗುಣ ಮತ್ತೆ ಅಗುಣ. ಗುಣ ಅಂದ್ರೆ ಏನು? ಸತ್ವಗುಣ, ರಜೋಗುಣ, ತಮೋಗುಣ. ಈ ತಮೋಗುಣ ಸತ್ವಗುಣ, ರಜೋಗುಣ, ತಮೋಗುಣಗಳಿರುವ ಪ್ರಕೃತಿಯಿಂದ ಜಡವಾದದ್ದರಿಂದ ಇನ್ನೊಂದು ಜಡವಾದ ವಿಕಾರ, ಅದು ಇವಾಗ ಮಣ್ಣಿನಿಂದ ಮಡಕೆ, ಅಲ್ಲಿ ಗುಣ ಹಾಗೇ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆದರೆ ಚೇತನದಿಂದ ಅಚೇತನ ಹುಟ್ಟತ್ತಲ್ಲ. ಒಬ್ಬ ಮನುಷ್ಯನಿಂದ ಮಗು ಹುಟ್ಟುತ್ತೆ, ಅವನು ಚೇತನ, ದೇಹ ಜಡ, ಅಲ್ಲಿ ಆ ಗುಣ ಇರುತ್ತಾ? ಅಲ್ಲ, ಜೀವನಿಂದ ಹುಟ್ಟತ್ತೆ ಅಂತ ಯಾರು ಹೇಳಿದ್ದು ನಿನಗೆ? ಜೀವ ಅಲ್ಲಿ ತಟಸ್ಥ ಅಥವಾ ನಿಮಿತ್ತ ಕಾರಣ, ಅದು ದೇಹದಿಂದಲೇ ಆಗಿತ್ತು. ಆ ದೇಹದಿಂದ ಈ ದೇಹ ಮೂಡಿತು. ಆ ದೇಹದ ಒಳಗಡೆ ಇತ್ತು ಜೀವ, ಈ ದೇಹದ ಒಳಗಡೆ ಬೇರೆ ಜೀವ ಸೇರ್ಕೊಂಡಿದೆ. ಅದಕ್ಕೆ ಮನೆ ಮಾತ್ರ ಮಾಡಿಕೊಟ್ಟದ್ದು. ಅದರಿಂದಾಗಿ ಸಾದೃಶ್ಯ ಅಥವಾ ಸಾಮ್ಯ ಅನ್ನೋದು ಇರುತ್ತೆ. ಅದರಿಂದಾಗಿ ಸಂಯೋಗ ಅಂತನ್ನೋದೇ ಕಾರಣಕ್ಕೆ ಬೇಕಾದ ಕ್ರಿಯೆ. ಆ ಸಂಯೋಗ ಹೇಗಾಗತ್ತೆ? ಸಂಯೋಗಾತ್ ನಿತ್ಯಂ ಜಾನೀತೆ ಸಜ್ಜಮಾನಂ ಅಸಕೃತ್ ಸಂಹರಮಾಣಂಚ ಗುಣಾನ್ಸ್ತು ಸಂಹಾರಂ ಅನುವಕ್ಷ್ಯಾಮಃ ವ್ಯಾಖ್ಯಾಸ್ಯಾಮಃ. ನೋಡಿ, ಈ ಕಾರ್ಯಕಾರಣ ಅಂತನ್ನುವ ಕಾನ್ಸೆಪ್ಟ್ ಏನಿದೆ, ಕಾಸ್ ಅಂಡ್ ಎಫೆಕ್ಟ್, ಅದನ್ನ ನೀವು ಪ್ರತಿಯೊಂದು ಕಡೆ ಗಮನಿಸ್ತಾ ಬರ್ತಾ ಇರಬೇಕು. ಸೂಕ್ಷ್ಮವಾಗಿ ನೋಡಿದರೆ ಯಾವ ವಸ್ತುವಿಗೂ ನಾಶವಿಲ್ಲ ಅನ್ನೋದು ಗೊತ್ತಾಗತ್ತೆ. ಅವರೇ ಕೆಲವೊಂದು ಉದಾಹರಣೆ ಹೇಳುತ್ತಾರೆ. ಪ್ರಳಯವನ್ನ ನೋಡಿ, ಸೃಷ್ಟಿಯನ್ನ ನೋಡಿ, ಇದರಿಂದ ತಿಳ್ಕೊಳ್ಳಿ. ಏನು ನೋಡಿ, ಯಾವ ಪದಾರ್ಥವೂ ಪೂರ್ಣ ನಾಶ ಆಗೋದಿಲ್ಲ. ಒಂದು ಕಡ್ಡಿಯನ್ನ ತುಂಡು ಮಾಡಿದೆವು, ತುಂಡಾಯಿತು ಅಷ್ಟೇ, ಪೂರ್ತಿ ನಾಶ ಆಗಲಿಲ್ಲ. ಸಂಯೋಗ ಇಲ್ಲ, ಸಂಯೋಗ ಧ್ವಂಸವಾಯಿತು. ಅದನ್ನು ಸುಟ್ಟೆವು, ಬೂದಿಯಾಯಿತು. ಅದನ್ನ ಗಾಳಿಯಲ್ಲಿ ಬಿಸುಟೆವು, ಚಲ್ಲಾಪಿಲ್ಲಿ ಆಯಿತು, ಕಾಣಲಿಲ್ಲ ಅಷ್ಟೇ ವಿನಃ ಪೂರ್ತಿ ನಾಶ ಆಯಿತು ಅಂತ ಇಲ್ಲ. ಈ ತರಹ ಕಾಣದೇ ಇರೋದನ್ನೇ ನಾಶ ಅಂತ ಕರೀತಾರೆ. ಇದು ಮೂರ್ತ ಅಮೂರ್ತವಾಗೋದೇನಿದೆ ಅದನ್ನು ನಾಶ ಅಂತ ನಾವು ಕರೀತಾವೆ. ಪ್ರಳಯಾನ್ ಮಹತಃ ತದೇಕತ್ವಂ ಪ್ರನಷ್ಟ ಸರ್ವಸ್ವಂ ಸರ್ವಮೂರ್ತಿ ಜಾಲೇಶ್ವರ ವಿನಾಶ್ಯೋದಕಂ ಮೂರ್ತ್ಯೇಕಂ ಸ್ಯಾತ್. ಇದನ್ನ ಮೂರ್ತ ಅಂತ ಹೇಳಿಯೂ ನಾವು ಕರೆಯುತ್ತೇವೆ. ಹೀಗೆ ಭೋ ಸಂಯಮನ ಕೋ ವಿಶ್ವಂ ಸೃಜತೆ ಕೃತ್ಸನಮಿದಂ ಸಂಹರತೆ, ಈ ತರಹದ ಜಗತ್ತನ್ನ ಸೃಷ್ಟಿ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಕ್ಷೇತ್ರಜ್ಞ. ಅವನು ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದು. ಅವನು ಇದಕ್ಕಿಂತ ಭಿನ್ನನಾಗಿದ್ದಾನೆ. ಪ್ರಕೃತಿ ಕ್ಷೇತ್ರಜ್ಞಯೋ ಏಕತ್ವಂ ಅನವಬೋಧ ದರ್ಶನಂ ಏತದಬುಧಾನಾಂ ದರ್ಶನಂ. ಕೆಲವರು ಏನ್ ಮಾಡ್ತಾರೆ, ಪ್ರಕೃತಿಯನ್ನು ಕ್ಷೇತ್ರಜ್ಞನಾದ ಪರಮಾತ್ಮನನ್ನು ಒಂದೇ ಅಂತ ಅಂದ್ಬಿಡ್ತಾರೆ. ದೇವರು ಅಂದ್ರೆ ಏನು? ದೊಡ್ಡ ಇಂಟೆಲೆಕ್ಚುವಲ್ಸ್ ಹಾಗೆ ಹೇಳ್ತಾರೆ. ದೇವರು ಅಂದ್ರೆ ಏನು ಗೊತ್ತಾ? ಒಂದು ಶಕ್ತಿ. ಐ ಬಿಲೀವ್ ಇಟ್. ಆದರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮೂರ್ತಿಗಳು ಸಾಕಾರ, ಅವನು ಭೂಮಿಗೆ ಬರ್ತಾನೆ, ಅದನ್ನೆಲ್ಲ ನಂಬಲ್ಲ ನಾನು. ಅದೆಲ್ಲ ಮೂಢನಂಬಿಕೆ. ದೇವರು ಅಂತ ಒಂದು ಸಮುಗ್ಧವಾದದ್ದನ್ನು ಒಪ್ತೇನೆ. ಹಾಗಿಲ್ಲ. ಇನ್ನು ಐನ್ಸ್ಟೈನು ಕೇವಲ ಪ್ರಕೃತಿಯನ್ನು ನೋಡಿ ಬೆರಗಾಗಿ ನಾನು ಒಂದು ಶಕ್ತಿಯನ್ನು ಒಪ್ತೇನೆ, ಅದನ್ನ ದೇವರು ಅಂತ ನೀವು ಕರ್ಕೊಳ್ಳೋದಾದ್ರೆ ಕರ್ಕೊಳ್ಳಿ ಅಂತ. ನಾಸ್ತಿಕರು ಅದನ್ನೇ ಬಳಸ್ತಾರೆ, ಅದೇ ಮಾತನ್ನ.
ಆಸ್ತಿಕರು ಅದೇ ಮಾತನ್ನು ಬಳಸ್ತಾರೆ. ಐನ್ಸ್ಟೈನನ ಆ ಮಾತನ್ನ ನೋಡಿ, ಆಸ್ತಿಕರ ಸಮಾಧಾನಕ್ಕಾಗಿ ಐನ್ಸ್ಟೈನ್ ಹೇಳಿದ್ದು, ನಾನು ಯಾವುದನ್ನ ಪ್ರಕೃತಿ ಅಂತ ಕರಿತೇನೋ ಅದನ್ನ ನೀವು ದೇವರು ಅಂತ ಕರ್ಕೊಳ್ಳೋದಾದ್ರೆ ನನಗೇನು ತೊಂದರೆ ಇಲ್ಲ ಅಂತ ಅವ್ರು ಹೇಳಿದ್ರು. ಆಸ್ತಿಕರಲ್ಲ ಅವರು ಅಂತ ನಾಸ್ತಿಕರೇ ಹೇಳ್ತಾರೆ. ನಾಸ್ತಿಕರಿಗೆ ತೋರಿಸ್ತಾ ಇವರು ನೋಡಿ ನೋಡಿ ಐನ್ಸ್ಟೈನೇ ಒಪ್ಕೊಂಡಿದ್ದಾರೆ ದೇವರಿದೆ ಅಂತ, ಅವ್ರಿಗಿಂತ ದೊಡ್ಡವರ ನೀವು ಅಂತ ಇಬ್ರು ಅವ್ರ ಮಾತನ್ನ ಈ ಎರಡೂ ತರಹ ಅನ್ವಯ ಮಾಡ್ತಾರೆ. ಇರಲಿ, ನಮಗೆ ಐನ್ಸ್ಟೈನ್ ಬೇಡ, ಯಾಕೆಂತಂದ್ರೆ ಅವರು ಋಷಿ ಅನ್ನೋದು ಹೌದಾದ್ರೂ ದೇವರನ್ನ ಕಂಡವರಾಗಲಿಲ್ಲ, ಭಕ್ತರಲ್ಲ. ನೀವು ಐನ್ಸ್ಟೈನ್ ಮತ್ತೆ ರವೀಂದ್ರನಾಥ ಟಾಗೋರರ ಒಂದು ಸಂವಾದ ಅದನ್ನೊಮ್ಮೆ ನೋಡಿ. ಅದು ನೇರವಾಗಿ ಆಚಾರ್ಯರ ಬಂಧಮಿಥ್ಯಾತ್ವವಾದ ಅದಕ್ಕೇನೆ ಸಂಬಂಧಪಟ್ಟದ್ದಾಗಿರುತ್ತೆ. ಅನುವ್ಯಾಖ್ಯಾನದಲ್ಲಿ ಬಂಧಮಿಥ್ಯಾತ್ವವಾದ ಅಂತ ಒಂದಿದೆ, ಅದರ ಹಿನ್ನೆಲೆಯಲ್ಲಿ ಇದ್ದಂತೆ ಕಾಣುತ್ತೆ. ಬುಧಶ್ಚಾಯಂ ಕ್ಷೇತ್ರಜ್ಞ, ಈ ಕ್ಷೇತ್ರಜ್ಞ ಬುಧ ಪ್ರಜ್ಞಾವಂತ, ಆದರೆ ಪ್ರಕೃತಿ ಏನಿದೆ ಅದು ಪ್ರಜ್ಞಾವತ್ ಅಲ್ಲ. ಇದರ ಕ್ರಿಯೆಗಳು ಏನು ಅಂತ, ಮೂಲಭೂತವಾದ ಕ್ರಿಯೆಗಳು ಏನ್ ಬೇಕಾದರೂ ಇರುತ್ತೆ. ಆದರೂ ಇವರೆಲ್ಲದರ ಬಗೆಗೆ ಒಂದು ಮಾತು ಹೇಳಬೇಕು ಅಂತ. ಇದು ಈ ಎರಡು ಶ್ಲೋಕ ಇದೆಯಲ್ಲ, ಬಹಳ ಮುಖ್ಯವಾದದ್ದು. ಪಂಕಸ್ಯಾಪಿ ಹಿ ದೋಷೇಣ ನೋಪಲಿಪ್ಯತಿ ಪಂಕಜಂ ತಥಾ ವ್ಯಕ್ತಸ್ಯ ದೋಷೇಣ ನೋಪಲಿಪ್ಯತಿ ಕೇವಲಃ. ಕೆಸರಿನ ದೋಷ ತಾವರೆಯಲ್ಲಿ ಬರುವಲ್ಲ. ಪಂಕಜ ಯಾವುದು ಅಂದ್ರೆ ಕಪ್ಪೆ ಅಲ್ವೇ, ಕೆಸರಿನಲ್ಲಿ ಹುಟ್ಟೋದು. ಆದ್ರೆ ತಾವರೆಯನ್ನ ಯಾಕೆ ಹೇಳ್ತಾರೆ ಅಂತಂದ್ರೆ, ಕೆಸರಿನಲ್ಲಿ ಇದ್ದು ಕೂಡ ಕೆಸರನ್ನ ಅಂಟಿಸಿಕೊಳ್ಳದ ವಿಶಿಷ್ಟವಾದ ಹೊಳೆಯುವ ಒಂದು ವಸ್ತು. ಕೆಸರಿನ ಯಾವ ದೋಷಗಳನ್ನು ಇಟ್ಟುಕೊಂಡಿಲ್ಲ, ಕೆಸರಿನ ಜೊತೆಗಿದ್ದರೂ ಈ ಅಭಿಪ್ರಾಯವನ್ನ ಇಟ್ಟುಕೊಂಡು ಪಂಕಜ ಅಂದ್ರೆ ತಾವರೆಯನ್ನೇ ಹೇಳೋದು. ನಾನು ನನ್ನ ಒಬ್ಬ ಸ್ನೇಹಿತನಿಗೆ ರೇಗಿಸ್ತಾ ಇದ್ದೆ. ಅವಾಗ ಚಿಕ್ಕಂದಿನಲ್ಲಿ ಅವನಿಗೊಂದು ಸ್ವಲ್ಪ ಉಬ್ಬುಗಣ್ಣ, ಪಂಕಜಾಕ್ಷ ಅಂತ ಇದ್ದೆ. ಓಹ್, ಅದು ಹೇಗಾಗುತ್ತೆ? ಉಬ್ಬುಗಣ್ಣ ಅಂತ ಅರ್ಥಪ್ಪ, ಯಾಕೆಂದ್ರೆ ಪಂಕಜ ಕಪ್ಪೆ ಕೂಡ ಅಂತ ರೇಗಿಸ್ತಾ ಇದ್ದೆ ಹೇಳಿದ್ದು. ಆದ್ರೆ ನಾವು ಮುಖ್ಯವಾಗಿ ಪಂಕಜ ಅನ್ನುವ ಶಬ್ದದಿಂದ ಕಮಲವನ್ನೇ ತಗೊಳ್ಳೋದು. ಯಾಕೆಂದ್ರೆ ಇಷ್ಟು ವಿಶಿಷ್ಟವಾಗಿದೆ ಅಂತ. ಇದನ್ನ ತಿಳಿದುಕೊಳ್ಳಿ. ಪ್ರಕೃತಿಯ ದೋಷದಿಂದ ದೇವರು ಲಿಪ್ತನಾಗುವುದಿಲ್ಲ, ಇದರಂತೆಯೇ ಎಂದು ತಿಳಿಯಿರಿ. ತಥಾ ಅವ್ಯಕ್ತಸ್ಯ ದೋಷೇಣ ನೋಪಲಿಪ್ಯತಿ ಕೇವಲಃ. ಪ್ರಕೃತಿಯ ಯಾವ ದೋಷಗಳೂ ದೇವರಿಗೆ ಅಂಟುವುದಿಲ್ಲ. ಕೇವಲತ್ವಂ ಪೃಥಗ್ಭಾವಾತ್ ಪಂಕಜಯೋರ್ಯಥಾ ತಥಾಶ್ಚ ಸಹಭಾವತ್ವಾತ್ ವಿನಾಭಾವ ಇತಿ ಸ್ಮೃತಃ. ಒಟ್ಟಿಗಿದ್ರೂ ಬೇರೆಯಾಗಿರ್ತಾರೆ ಅನ್ನೋದು ಇದರ ವೈಶಿಷ್ಟ್ಯ. ಘೋರಾತ್ ಅಗಾಧಾತ್ ಅವ್ಯಕ್ತಾತ್ ಅಸ್ತಮಂ ತ್ವಜರಂ ಜನಾಃ ಪ್ರತೀಪಭೂತಮನ್ಯಸ್ಮಾತ್ ಮನ್ಯಂತೆ ತತ್ವಬುದ್ಧಯಃ. ಈ ಪ್ರಕೃತಿಯನ್ನ ಘೋರ ಅಂತ ಕರೀತಾರೆ. ಯಾಕೆ ಅಂದ್ರೆ ಅದು ಕವಿದು ಜ್ಞಾನವನ್ನ ಇಲ್ಲದಂತೆ ಮಾಡುತ್ತೆ. ಅದರಿಂದಾಗಿ ಇದು ಘೋರ. ಅಗಾಧ, ಇದನ್ನ ಪೂರ್ತಿಯಾಗಿ ಇಷ್ಟೇ ಅಂತ ತೀರ್ಮಾನ ಮಾಡ್ಲಿಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಇನ್ನು ಅವ್ಯಕ್ತ, ಈ ತನಕ ಯಾರಿಗೂ ಕೂಡ ಇದು ತೆರೆದುಕೊಂಡಿಲ್ಲ ಪೂರ್ತಿಯಾಗಿ. ಇದು ಘೋರ. ಇದರ ಜೊತೆಗಿದ್ದೂ ಕೂಡ ಇದನ್ನ ಅಂಟಿಸಿಕೊಳ್ಳದ ತತ್ವ ಇದೆಯಲ್ಲ, ಅದು ಅನ್ಯತ್ ಮನ್ಯಂತೆ, ಬೇರೆ ಅಂತಾನೆ ತತ್ವಬುದ್ಧಿಗಳು ತಿಳಿಯುತ್ತಾರೆ. ಯಾರು ಅಬುದ್ಧರಿರ್ತಾರೆ, ಅಪ್ರಬುದ್ಧರು, ಇಮ್ಮೆಚೂರ್ಸ್ ಅಂತ ಏನು ಹೇಳ್ತೇವೆ, ಅವರಿಗೆ ಈ ದರ್ಶನವೇ ಇರೋದಿಲ್ಲ. ಜಾಯಂತಿ ಚ ಮ್ರಿಯಂತಿ ಚ, ಅವರು ಮತ್ತೆ ಹುಟ್ಟುತ್ತಾರೆ, ಮತ್ತೆ ಸಾಯ್ತಾರೆ, ಮತ್ತೆ ಹುಟ್ಟುತ್ತಾರೆ, ಮತ್ತೆ ಸಾಯ್ತಾರೆ.
ಇದನ್ನು ಸ್ಫುಟವಾಗಿ ತಿಳಿಯಬೇಕು. ಅವ್ಯಕ್ತಾಚ್ಚ ಭವೇನ್ ಮೋಕ್ಷೋ ಹ್ಯಪ್ಯೇಕಗ್ರಾಹ ಧರ್ಮಿಣ ವಿಮುಚ್ಚೈತದ್ವಿಮೋಕ್ಷ ಸ್ಯಾತ್ ಅವಿಮೋಕ್ಷಾತ್ ಪುನರ್ಭವ. ಆದರೆ ಈ ಪ್ರಕೃತಿಗೆ ಅಭಿಮಾನಿನಿಯಾಗಿ ಚಿತ್ಪ್ರಕೃತಿ ಒಬ್ಬಳಿದ್ದಾಳೆ, ಅವಳೇ ಲಕ್ಷ್ಮಿ ಅಂತ ಕರೀತಾರೆ. ಅವಳಿಂದಲೂ ಮುಕ್ತಿಯಾಗತ್ತೆ, ಆದರೆ ಅದು ಬಳಸು ದಾರಿ. ಅವಳು ಪತಿವ್ರತೆ, ಆದ್ದರಿಂದ ಲಕ್ಷ್ಮಿಯನ್ನ ಚೆನ್ನಾಗಿ ಆರಾಧನೆ ಮಾಡಿದರೆ ಅವಳೇನು ಹೇಳ್ತಾಳೆ, ದೇವರ ಭಕ್ತಿಯನ್ನ ಕೊಟ್ಟು ದೇವರನ್ನ ಉಪಾಸನೆ ಮಾಡು ಅಂತ ಹೇಳ್ತಾಳೆ. ದೇವರನ್ನು ಉಪಾಸನೆ ಮಾಡಿ ಮುಕ್ತಿಯನ್ನು ಹೊಂದುತ್ತಾನೆ. ಹಾಗೆ ದೇವರನ್ನೇ ನೇರವಾಗಿ ಉಪಾಸನೆ ಮಾಡಿದ್ರು ಅಲ್ಲಿ ಲಕ್ಷ್ಮಿ ಸಂತುಷ್ಟಳಾಗಿಯೇ ಇರ್ತಾಳೆ ಅಂತನ್ನೋದು ಶಾಸ್ತ್ರದಲ್ಲಿ ಬಂದಿರುವ ಒಕ್ಕಣೆ. ಅದನ್ನ ಇಲ್ಲಿ ಅವ್ಯಕ್ತಾಚ್ಚ ಭವೇನ್ ಮೋಕ್ಷ ಅಂತ ಹೇಳಿದ್ದಾರೆ. ಈ ರೀತಿ ದೇವರು ಅಂತ ಹೇಳಿದ್ರೆ ನಾವು ಯಾರು, ಅವನು ಶುಚಿಯೋ ಅಶುಚಿಯೋ, ಅವನು ಯುಕ್ತನೋ ಅಯುಕ್ತನೋ, ವ್ಯಕ್ತನೋ ಅವ್ಯಕ್ತನೋ, ವ್ಯಕ್ತಾವ್ಯಕ್ತನೋ, ಈ ಎಲ್ಲ ಗುಣಗಳನ್ನು ವಿಮರ್ಶೆ ಮಾಡಬೇಕು. ಶಾಸ್ತ್ರಗಳು ಹೇಳಿದ ದಾರಿಯಲ್ಲಿ ಎಷ್ಟೆಷ್ಟಾಗತ್ತೋ ಅಷ್ಟು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅದು ಮಧ್ವಾಚಾರ್ಯರ ಮಾತು ವಸ್ತುತಃ. ಏನು ಸಂಪ್ರದಾಯದಿಂದ ಬಂದ ದೇವರ ಗುಣಗಳನ್ನೂ ಚಿಂತನೆ ಮಾಡಬೇಕಂತೆ, ಶಾಸ್ತ್ರಕ್ಕೆ ವಿರುದ್ಧವಲ್ಲದಿದ್ದರೆ. ಶಾಸ್ತ್ರಕ್ಕೆ ವಿರೋಧ ಇದೆಯಾ, ಚಿಂತನೆ ಮಾಡಬೇಡಿ. ಶಾಸ್ತ್ರದಲ್ಲಿ ಇಲ್ಲ, ನಾವು ಮಾಡುವ ಚಿಂತನೆ ಶಾಸ್ತ್ರಕ್ಕೆ ವಿರುದ್ಧ ಅಲ್ಲ, ಆ ಗುಣಗಳನ್ನು ಚಿಂತನೆ ಮಾಡಿ, ಸಂಪ್ರದಾಯಾಗತವಾದ ಗುಣಗಳು ಅಂತ. ಆಮೇಲೆ ಗುರುಗಳ ವೈಯಕ್ತಿಕವಾದ ಅನುಭವಗಳ ಹಿನ್ನೆಲೆಯಲ್ಲಿ ದೇವರ ಗುಣಗಳನ್ನು ಚಿಂತನೆ ಮಾಡೋದು, ದೇವತೆಗಳ ವೈಯಕ್ತಿಕವಾದ ಅನುಭವದಲ್ಲಿ ಶಾಸ್ತ್ರಗಳನ್ನು ಚಿಂತನೆ ಮಾಡೋದು, ಎಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಆಗಬೇಕು ಅಂತ ಇಲ್ಲವಲ್ಲ. ಎಲ್ಲವೂ ಕೂಡ ಶಾಸ್ತ್ರದಲ್ಲಿರಬೇಕು ಅಥವಾ ನಮಗೆ ತೋರುವ ಶಾಸ್ತ್ರದಲ್ಲಿರಬೇಕು ಅಂತ ಇಲ್ಲವಲ್ಲ. ಆ ಹಿನ್ನೆಲೆಯಲ್ಲಿ ಶಾಸ್ತ್ರವನ್ನು ಚಿಂತನೆ ಮಾಡ್ತಾ ಇದ್ದ ಹಾಗೆ ಅದರ ಬೇರೆ ಸಾಧ್ಯತೆಗಳು, ಆವೃತ್ತಿ ಮಾಡ್ತಾ ಇದ್ರೆ ಅದರ ಬೇರೆ ಸಾಧ್ಯತೆಗಳು, ಅದಕ್ಕೆ ವಿರೋಧ ಬರದಂತಹ ಚಿಂತನೆಗಳು, ಅದನ್ನ ಇಟ್ಟುಕೊಂಡು ಬೇರೆದ್ದರ ವಿಮರ್ಶೆ ಎಲ್ಲವೂ ಬರುತ್ತೆ. ಹಾಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನ ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಶ್ಲೋಕ ಇದೆ. ಸಾಮ್ಯ ಸಾಮ್ಯಂ ಶುಚಿಂ ದೃಷ್ಟ್ವಾ ಶುಚಿಮಾಹುರ್ಮನೀಷಿಣಃ ಬಹಿಕೃತ್ವಾ ತಮಿಸ್ರಾಲಂ ಅವ್ಯಕ್ತಾಚೇತನ ಪರಂ. ಸಾಮ್ಯವನ್ನು ತಿಳಿಯಬೇಕು, ಅಸಾಮ್ಯವನ್ನು ತಿಳಿಯಬೇಕು. ದೇವರು ಹೇಗೆ ಸಿಮಿಲರ್ ಆಗಿದ್ದಾನೆ ನಾವು ಕಾಣುವ ವಸ್ತುಗಳಿಗೆ, ಆಕಾಶದಂತೆ ವ್ಯಾಪ್ತ. ಅಸಾಮ್ಯ ಏನು? ಆಕಾಶ ಯಾರನ್ನು ನಿಯಮನ ಮಾಡುವಲ್ಲ, ದೇವರು ನಿಯಾಮಕನಾಗಿದ್ದಾನೆ. ಹೀಗೆ ಪ್ರತಿಯೊಂದು ವಸ್ತುಗಳಲ್ಲಿ ಇರುವ ದೇವರ ಸಾಮ್ಯವನ್ನು ಅಸಾಮ್ಯವನ್ನು, ಶುಚಿಯನ್ನು ಅಶುಚಿತ್ವವನ್ನು ತಿಳಿದು ಕತ್ತಲನ್ನು ಹೊರಗಟ್ಟಿ ಅಜ್ಞಾನದ ಆಚೆಗೆ ಬಂದು ಚೇತನ ಇದೆಲ್ಲದಕ್ಕಿಂತ, ಅಂದ್ರೆ ನಾರಾಯಣ ಇದೆಲ್ಲದಕ್ಕಿಂತ ಭಿನ್ನ ಕ್ಷೇತ್ರಜ್ಞ ಅಂತ ತಿಳಿಯಬೇಕು. ಇದನ್ನ ನನ್ನ ಪರಮ ಗುರುಗಳಾದ ಕಪಿಲರು ಹೇಳಿದ್ದು. ಪರಮರ್ಷಿಣ ಪರಮಗುರುಣ ಮಮ ಕಪಿಲೇನ ಗುರುಣಾಚ ಮಮ ಆಸುರಿಣ ಜಾತಿಶತೈ ಬಹುಭಿರವಾಪ್ತಂ ಕೃತ್ಸನಂ ಕಪಿಲಾತ್. ಏನಾಯಿತು? ಕಪಿಲ ಸರ್ವೋತ್ತಮ, ಅವನಿಗೆ ಇದ್ಯಾವುದು ಬೇಡ. ಆದರೆ ನನ್ನ ಗುರುಗಳಾದ ಆಸುರಿ ಕಪಿಲರ ಶಿಷ್ಯತ್ವವನ್ನು ವಹಿಸಲಿಕ್ಕಾಗಿ 100 ಜನ್ಮದಲ್ಲಿ ಸಾಧನೆ ಮಾಡಬೇಕಾಯಿತು. ಆ ಸಾಧನೆ ಮಾಡಿದ್ದರಿಂದ ಕಪಿಲರ ಶಿಷ್ಯರಾಗುವ ಯೋಗ್ಯತೆ ಬಂತು ಆಸುರಿಗಳಿಗೆ. ಹಾಗೆ ನಾನು ಕೂಡ 100 ಜನ್ಮದಲ್ಲಿ ಸಾಧನೆ ಮಾಡಿ ಆಸುರಿ ಗುರುಗಳ ಶಿಷ್ಯನಾಗಿದ್ದೇನೆ. ನನ್ನಿಂದ ಕಾತ್ಯಾಯನ ಅಂತನ್ನುವ ಒಬ್ಬ ಋಷಿ ಹೊಂದಿದ, ಕಾತ್ಯಾಯನರಿಂದ ಗೌತಮ ಹೊಂದಿದ,
ಗೌತಮರು ಗಾರ್ಗ್ಯರು ಹೇಳ್ತಾರೆ, ತದೇತತ್ ಪರಂಪರೆಯ ಬಹುಭಿರಾಚಾರ್ಯೈ ಅವಾಪ್ತಂ. ಈ ಪರಂಪರೆಯ ಮಧ್ಯದಲ್ಲಿ ನಾನೂ ಇದ್ದೇನೆ. ನನ್ನ ಹಿಂದೆಯೂ ಅನೇಕ ಜನ ಋಷಿಗಳಿದ್ದಾರೆ, ನನ್ನ ಮುಂದೆಯೂ ಅನೇಕ ಜನ ಋಷಿಗಳಿದ್ದಾರೆ. ಆ ಪರಂಪರೆಯಿಂದ ಪಡೆದ ನಿರ್ಮಲವಾದ ಜ್ಞಾನವಿದು. ತಸ್ಯೈವೈತದ್ವರ್ಣಿತಮಾತ್ಮಯೋಗಾತ್ ವಾರಾಣಸ್ಯಾಂ ಕ್ರೀಡಮಾನೇನ ರಾಜ್ಞಃ ತತ್ವಜ್ಞಾನಂ ಪೃಚ್ಛತ ಪ್ರಾಂಜಲೆ ಸ್ಯಾತ್ ಪೃಚ್ಛಾಂ ತಸ್ಯ ಗ್ರಂಥತಶ್ಚಾರ್ಥತಶ್ಚ. ಹೀಗೆ ಅದೇ ಗ್ರಂಥದಲ್ಲಿ ಬಂದ ಮತ್ತೆ ಅದರ ಅರ್ಥವೂ ಹಾಗೇ ಬಂದಿರುವ ತತ್ವವನ್ನ ನಾನು ನಿನ್ನ ಮುಂದೆ ಇಟ್ಟಿದ್ದೇನೆ. ಈ ರೀತಿಯಾದ ಇಲ್ಲಿ ಒಟ್ಟು ಬರುವ 16 ಪ್ರಶ್ನೆಗಳು, ತತ್ವದ ಬಗ್ಗೆಗಳು, ಅದನ್ನೆಲ್ಲ ಕೇಳಿ ಉದ್ಧಾರ ಆಗಬೇಕು. ಸನತ್ಕುಮಾರ ಬಾಲಕರ ತರಹ ಇದ್ರು. ಆ ಬಾಲಕರಾದ ಸನತ್ಕುಮಾರರಿಗೆ ನಮಸ್ಕಾರ ಮಾಡಿ ನಾನು ಪಡೆದಿದ್ದೇನೆ ಅಂತ ಮಾರ್ಕಂಡೇಯರು ಹೇಳ್ತಾರೆ. ನಾರದರು ಕೂಡ ಸನತ್ಕುಮಾರರಿಂದಲೇ ಪಡೆದದ್ದು. ತತ್ರ ತತ್ರ ಸಂವಸನ್ ತ್ರಿವರ್ಗವಿಚ್ಯುಚಿ ಶುಚಿರಿ ಪಂಚವಿಂಶಕಃ ತಥೈವ ಷೋಡಶವಿಂಶಕತ್ವಂ ಷಡ್ವಿಂಶಕತ್ವಂ ಅವಬುದ್ಧ್ಯತೆ ಯದಾ ತದಾ ಶುಚಿರ್ಭವೇದಿತಿ. ಈ ಸಂಖ್ಯೆಯ ಆಟದಲ್ಲಿ 25, 26, 27 ಹೀಗೆ ಯಾವುದನ್ನು ಹೊಂದಿದರೂ ಕೂಡ ಆ ತತ್ವಗಳ ವಿಭಾಗವನ್ನು ಮಾಡಿಕೊಳ್ಳುವ ಸಾಮರ್ಥ್ಯ ಇರಬೇಕು. ಮುಖ್ಯವಾಗಿ 25 ಅಂತ ಇಟ್ಕೊಳ್ಳೋಣ. ಅದನ್ನ ಮಧ್ವಾಚಾರ್ಯರು 11ನೆಯ ಸ್ಕಂಧದಲ್ಲಿ ನಂಬರ್ಗಳು ಹೇಗೆ ಬರ್ತವೆ, ತತ್ವಗಳಿಗೆ ನಂಬರ್ ಹೆಂಗೆ ಕೊಡೋದು, ನಂಬರಿಂಗ್ ಹೇಗಾಗಿತ್ತು ಅಂತ ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಅದರ ಒಂದು ಸಣ್ಣ ಒಂದು ಝಲಕ್ ಇಲ್ಲಿ, ಸಣ್ಣ ಒಂದು ಮಾದರಿ. ಹೀಗೆ 305ನೆಯ ಅಧ್ಯಾಯ ಆಯಿತು. ಇದಾದ ಮೇಲೆ ಯುಧಿಷ್ಠಿರ ಕೇಳ್ತಾನೆ, ಪುರಾ ಯುಧಿಷ್ಠಿರೋ ರಾಜ ಪ್ರಯತೇನಾಂತರಾತ್ಮನ ದ್ವೈಪಾಯನ ಋಷಿಶ್ರೇಷ್ಠಂ ಪಪ್ರಚ್ಚಾಧಿಕೃತಾಂಜಲಿ. ಹೀಗೆ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲೊಂದು ಬ್ರೇಕ್ ಬರುತ್ತೆ. ಈ ಬ್ರೇಕ್ ಕೊಟ್ಟದ್ದು ಯಾಕೆ? ಎಲ್ಲೇ ಆಗಲಿ ಒಂದು ಬ್ರೇಕ್ ಬರೋದು ಯಾಕೆ ಅಂದರೆ ಜಾಮಿತಾ ದೋಷ ಪರಿಹಾರಾಯ, ಏಕತಾನತೆ, ಮೊನೋಟನಸ್ ಆಗಿರಬಾರದು ಅಂತ. ಪ್ರಾಯ ನೀವು 1 ತಿಂಗಳಿಂದ ತತ್ವ 25, 26, 27, 25, 23, 24 ಇದರಲ್ಲಿಯೇ ನಾವು ತೊಡಗಿದ್ವಿ. ಯಾವಾಗ ಮುಗಿಯತ್ತೆ ಅಂತ. ಅವನು ಯಾರೋ ಒಬ್ಬ ಪ್ರಶ್ನೆ ಕೇಳ್ದ, ಯಾರು ಪ್ರಮೋದನ, ಯಾರೋ ಒಬ್ಬ, ಈ ಜನ್ಮಕ್ಕೆ ಮುಗಿಯತ್ತಾ ಆಚಾರ್ಯ ಅಂತ ಕೇಳ್ದ. ಯಾರು ಅಂತ ನೆನಪಾಗ್ತಾ ಇಲ್ಲ. ಇರ್ಲಿ, ವಿಷಯ ಅಷ್ಟೇ. ಸುಮಾರು ನಾವು 1.5 ತಿಂಗಳಿಂದ ಈ ಒಂದು ತತ್ವದ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ವಿ. ಅವನು ಕೇಳಿದ್ದು ಅದಿದಲ್ಲ, 304ನೇ ಅಧ್ಯಾಯವೇ ಮುಗಿಯತ್ತಾ ಅಂತ ಕೇಳಿದ್ದು. ಏನಾಚಾರ್ಯ ಹೋಗ್ತಾನೇ ಇದೆ ಅಂತ. ನಮ್ಮ ಕೈಯಲ್ಲಿ ಇಲ್ವಲ್ಲ. ಇರಲಿ, ಈ ಬ್ರೇಕ್ ಯಾರಿಂದ ಬರುತ್ತೆ? ಈ ಕಥನದ ಒಂದು ಶೈಲಿಯಲ್ಲಿ ನೋಡೋದಾದರೆ ಮಹಾಭಾರತದಲ್ಲಿ ಇದು ಯುಧಿಷ್ಠಿರನ ಪ್ರಶ್ನೆ ಮತ್ತು ವೇದವ್ಯಾಸರ ಸಂವಾದ. ಅದನ್ನ ಹೇಳೋದು ಯಾರು ಅಂದ್ರೆ ವೈಚಂಪಾಯನರು ಜನಮೇಜಯನಿಗೆ. ಅಂದ್ರೆ ಕಥೆ ಸೀದಾ ಮುಂದೆ ಬರುತ್ತೆ. ಜನಮೇಜಯನಿಗೂ ಆಮೇಲೆ ಯುಧಿಷ್ಠಿರನಿಗೂ ಕನಿಷ್ಠ ಪಕ್ಷ ಒಂದು 30-35 ವರ್ಷದ ಅಂತರ ಅಂತೂ ಇದ್ದೇ ಇರುತ್ತೆ. ಯಾಕೆಂದ್ರೆ ಪರೀಕ್ಷಿತ್ ರಾಜ ಯುಧಿಷ್ಠಿರ ಬಿಟ್ಟು ಹೋದಾಗ ಪರೀಕ್ಷಿತ್ ರಾಜನಿಗೆ 35 ವರ್ಷ. ಪ್ರಾಯ ಅವನಿಗೆ 35 ವರ್ಷಕ್ಕೆ ಮಕ್ಕಳಾಗಿರುತ್ತಾ ಅಂತ ನನ್ನ ಎಣಿಕೆ. ಜನಮೇಜಯ
ಪರೀಕ್ಷಿತನನ್ನು ನೋಡಿರಲ್ಲ, ಇದು ಸಾರಿ ಧರ್ಮರಾಜನನ್ನು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅನ್ನಿಸ್ತಾ ಇದೆ. ಏನಾದರೂ ತಪ್ಪಿದ್ರೆ ತಿದ್ದುಕೊಳ್ತೇನೆ ಅಥವಾ ಪರಿಷ್ಕಾರನೂ ಆಗಬಹುದು. ನನ್ನ ಎಣಿಕೆಯ ಪ್ರಕಾರ ಜನಮೇಜಯ ಪಿಜ್ಜನಾದ ಯುಧಿಷ್ಠಿರನನ್ನು ನೋಡಿರಲ್ಲ, ಮುತ್ತಜ್ಜನೂ ಅಲ್ಲ ಅವನು. ಧರ್ಮರಾಜನ ನೆಕ್ಸ್ಟ್ ತಲೆಮಾರು ಅಭಿಮನ್ಯು, ಆಯ್ತಾ? ಅಭಿಮನ್ಯುವಿನ ನೆಕ್ಸ್ಟ್ ತಲೆಮಾರು ಪರೀಕ್ಷಿತ. ದೊಡ್ಡ ಮಕ್ಕಳು ಯಾರೂ ಇಲ್ಲ. ಯಾರು ಅಭಿಮನ್ಯುವು ಕೂಡ ನಂತರದ ತಲೆಮಾರು ಅಂತಾನೆ ಹೇಳಬೇಕು ಯುಧಿಷ್ಠಿರನಿಗೆ. ಅಭಿಮನ್ಯುವಿನ ಮಗ ಪರೀಕ್ಷಿತ್. ಜನಮೇಜಯ ಅರ್ಜುನನ್ನು ಕಂಡದ್ದು ಕೂಡ ಏನು, ಅರ್ಜುನನನ್ನು ಕಂಡದ್ದು ಕೂಡ ಏನು ಉಲ್ಲೇಖ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಉಲ್ಲೇಖ ಇಲ್ಲ. ಎಲ್ಲ ಒಟ್ಟಿಗೆ ಹೋಗಿದ್ದಲ್ವಾ? ಹೌದು, ಒಟ್ಟಿಗೆ ಹೋದ್ರು. ಅದರಿಂದಾಗಿ ಆ ಪರೀಕ್ಷಿತ್ ಅವನು ಹೋಗುವಾಗ ಸುಮಾರು ಒಂದು 70 ವರ್ಷ ಅವನಿಗೆ, ಯಾರಿಗೆ? ಪರೀಕ್ಷಿತ್ ರಾಜನಿಗೆ. ಅವಾಗ ಇನ್ನು ಬಾಲಕ ಅಂತ ಹೇಳಿ ಆದಿಪರ್ವದಲ್ಲಿ ಉಲ್ಲೇಖ ಇದೆ. ಅವಾಗ ಬಾಲಕನಾಗಿದ್ದ ಪರೀಕ್ಷಿತ್ ಇದು ಜನಮೇಜಯನನ್ನ ರಾಜ್ಯಭಾರಕ್ಕೆ ಏರಿಸ್ಬಿಟ್ಟಿದ್ರು. ಜನಮೇಜಯನಿಗೆ 3 ಜನ ತಮ್ಮಂದಿರಿದ್ರು, ಭೀಮಸೇನ, ಉಗ್ರಸೇನ, ಶ್ರುತಸೇನ ಅಂತ 3 ಜನ ತಮ್ಮಂದ್ರು ಬೇರೆ ಇದ್ರು. ಅವನೇ ಹೀಗೆ ಯಾರು ಪರೀಕ್ಷಿತ್ ರಾಜನ ಬಹಳ ಲೇಟಾಗಿ ಹುಟ್ಟಿದ್ದು ಅಂತ ಕಾಣುತ್ತೆ. ಪರೀಕ್ಷಿತ್ ರಾಜ ತಕ್ಷಕನ ಕೈನಲ್ಲಿ ಕಚ್ಚಿಸಿಕೊಂಡಾಗ ಜನಮೇಜಯ ಎದುರುಗಡೆ ಇರಲಿಲ್ಲ. ಪುಟ್ಟ ಹುಡುಗನಾಗಿದ್ದ, ರಾಜ್ಯಭಾರ ಮಾಡಿಬಿಟ್ಟ. ಅದಾಗಿ ಎಷ್ಟೋ ವರ್ಷ ಆದ್ಮೇಲೆ ಆ ಉದಂಕ ಬಂದು ನಿಮ್ಮ ಅಪ್ಪನನ್ನ ಕೊಂದದ್ದು ತಕ್ಷಕ, ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದ ಕಾಶ್ಯಪ ಅಂತ, ಗರುಡ ಮಂತ್ರ ಸಿದ್ಧಿ ಇತ್ತು ಅವನಿಗೆ. ಅವನು ನಿಮ್ಮ ಅಪ್ಪನನ್ನು ಬದುಕಿಸ್ತೇನೆ ಅಂದ್ರೆ ಇಲ್ಲ ಅಂತ ಅವನು ವಾಪಸ್ ಕಳಿಸ್ಬಿಟ್ಟು ಇವನು ಬಂದು ಕಚ್ಚಿದಾನೆ ಅಂತ ಹಚ್ಚಿಕೊಟ್ಟದ್ದಕ್ಕೆ ಅವನು ಸರಿಸುಮಾರು, ಅದು ಎಷ್ಟೋ ವರ್ಷಗಳಾಯ್ತು, ಅದು ಸರ್ಪಸತ್ರ ಮಾಡಬೇಕು ಅನ್ನೋದು ಎಷ್ಟೋ ವರ್ಷ ಆಯ್ತು. ಸುಮಾರವಾಗಿ ಒಂದು 30 ವರ್ಷ ಅಂತ ಇಟ್ಕೊಳ್ಳೋಣ ಅವನಿಗೆ, ಒಂದು ಲೆಕ್ಕ. ಯಾರಿಗೆ? ಜನಮೇಜಯನಿಗೆ 30 ವರ್ಷ. ಸರ್ಪಸತ್ರ ಮಾಡಿ ಸರ್ಪಸತ್ರ ಮಧ್ಯದಲ್ಲಿ ನಿಂತಾಗ ಪ್ರಾಯಶ್ಚಿತ್ತಾರ್ಥವಾಗಿ ಒಂದು ದೇವಶುನಿ, ದೇವತೆಗಳ ನಾಯಿ ಸರಮೆಗೆ ಮಾಡಿದ ಅಪಚಾರ, ಆಮೇಲೆ ಈ ಸರ್ಪಸತ್ರದಲ್ಲಿ ಆದ ದೊಡ್ಡ ಮಟ್ಟದ ನಾಶ, ಸರ್ಪಗಳ ನಾಶ, ಆ ಸರ್ಪನಾಶ ಪ್ರಾಯಶ್ಚಿತ್ತಾರ್ಥವಾಗಿ ಮಹಾಭಾರತ ಕೇಳಿತು. ಆಶ್ಲೇಷ ಬಲಿ ಏನ್ ಮಾಡ್ಲಿಲ್ಲ ಅವನು, ಮಹಾಭಾರತ ಕೇಳ್ದ. ಅಲ್ಲ, ಆಶ್ಲೇಷ ಬಲಿ ಮಾಡಬಾರದು ಅಂತಲ್ಲ, ಹೇಳಿದ್ದಷ್ಟೇ. ಅದು ಶಾಸ್ತ್ರೀಯವಾದ ಪ್ರಕ್ರಿಯೆಯೇ. ಅವನು ಮಾಡಲಿಲ್ಲ. ಜನಮೇಜಯನಿಗೆ ಹಾಗಿಲ್ಲ. ಅದನ್ನ ಅವನೇನ್ ಮಾಡಿದ, ಮಹಾಭಾರತವನ್ನ ಕೇಳಿದ. ಅಂದ್ರೆ ಕಥೆ ಎಲ್ಲಿಗೆ ಬಂತು ಅಂದ್ರೆ, ಶಾಂತಿ ಪರ್ವದಲ್ಲಿ ಅವನು 72-73ನೇ ವಯಸ್ಸಿನಲ್ಲಿ ಏನು ಪ್ರಶ್ನೆ ಮಾಡ್ತಾ ಇದ್ರ ಕಥೆ ಸೀದಾ ಮುಂದೆ ಬಂದ್ಬಿಡ್ತು. ಒಂದು 70 ವರ್ಷ ಲೆಕ್ಕದ ಪ್ರಕಾರ ಸರ್ರಂತ ಮುಂದೆ ಬಂತು. ಅಲ್ಲಿ ವೈಶಂಪಾಯನರು ಹೇಳ್ತಾರೆ, ಪುರ ಯುಧಿಷ್ಠಿರೋ ರಾಜ, ಬಹಳ ಹಿಂದೆ ಯುಧಿಷ್ಠಿರ ದ್ವೈಪಾಯನ ಮೃತಿಶ್ರೇಷ್ಠಂ ಪಪ್ರಚ್ಛ ಅಧಿಕೃತಾಂಜಲಿ, ವೇದವ್ಯಾಸರನ್ನು ಕೇಳಿದ. ಎಲ್ಲ ಅಣ್ಣ ತಮ್ಮಂದಿರು ಇದ್ರು, ಸಹಿತೋ ಭ್ರಾತೃಭಿಸ್ತರವೈಹಿ ಉದಾರ ಮತಿಭಿಕ್ಷುಭೈಹಿ, ಎಲ್ಲಿ ಕೂತಿದ್ರು? ಪೃಥಿವ್ಯಾಂ ಉಪವಿಷ್ಟೈಸ್ತು ವಿನೀತೈರುತ್ತಮೋಜತೈಹಿ, ವಿನೀತರಾಗಿ ಕುಳಿತಿದ್ರು ಅಂತ. ಯುಧಿಷ್ಠಿರ ಭಗವನ್ ಸರ್ವಭೂತಾನಾಂ ಸರ್ವಜ್ಞ ಸರ್ವದರ್ಶಿವಾನ್, ಪೂಜ್ಯರೇ, ಎಲ್ಲವನ್ನೂ ಬಲ್ಲ ತಾವು ಒಂದು ಒಳ್ಳೆ ಕಥೆಯನ್ನು ಕೇಳಬೇಕು ಅಂತ ಇದ್ದೇವೆ. ಯಾರು 3 ಲೋಕಗಳಲ್ಲಿ ಧರ್ಮದಿಂದಲೂ ದಮದಿಂದಲೂ ಪ್ರಖ್ಯಾತನಾದವ, ಅವನ ಬಗ್ಗೆ ಹೇಳಬೇಕು ಅಂತ
ಕೇಳಿದ. ಯಾರು ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಯಾರು, ಅವನ ಅವನ ವಿಚಾರವನ್ನು ಕೇಳಬೇಕು ಅಂತ ಇದ್ದೇನೆ ಅಂತ. ಆಗ ವೈಶಂಪಾಯನರು ಹೇಳ್ತಾರೆ, ಏವಂ ಸಂಪ್ರಶ್ರಯಾದುಕ್ತಂ ಸತ್ಯಾತ್ಮ ಸತ್ಯವಾದಿನ ಯುಧಿಷ್ಠಿರೇಣ ಸತ್ಕೃತ್ಯ ಕೃಷ್ಣದ್ವೈಪಾಯನೋಬ್ರವೀತ್. ಆಗ ಸತ್ಯ ಆತ್ಮ, ಗುಣಗಳಿಂದ ತುಂಬಿರುವ ದೇಹದ, ಗುಣವೇ ದೇಹವಾದ ಸತ್ಯಾತ್ಮ, ಸತ್ಯವಾದಿಯಾದ ಯುಧಿಷ್ಠಿರನಿಂದ ಕೇಳಲ್ಪಟ್ಟ ವೇದವ್ಯಾಸರು ಹೀಗೆ ನುಡಿದರು. ವ್ಯಾಸಃ ಯುಧಿಷ್ಠಿರ ಮಹಾಪ್ರಾಜ್ಞ ಕುರುಣಾಂ ವಂಶವರ್ಧನ ಶ್ರೋತುಮಿಚ್ಛಸಿ ಕೌಂತೇಯ ಭ್ರಾತೃಭಿಃ ಸಹಿತ ಶುಭಾಂ. ಒಂದು ಒಳ್ಳೆ ಕಥೆ ಕೇಳಬೇಕು ಅಂತ ಇದೀಯಾ, ತಮ್ಮಂದಿರ ಜೊತೆಗೆ ಕೂತಿದ್ದೀಯಾ? ಈ ಕಥೆಯನ್ನ ಕೇಳಿದವರಿಗೆ ರಾಜರಿಗೆ ಗೆಲುವು, ಗೃಹಸ್ಥರಿಗೂ ಗೆಲುವು. ಶಾಂತಿಕಿ ಪೌಷ್ಟಿಕಿ ರಕ್ಷಾ ಸರ್ವ ದುಸ್ವಪ್ನನಾಶಿನಿ ಕಥೆಯ ಮಮರಾಕಾರ ದೈವತೈರಪಿ ಕಥ್ಯತೆ. ಇದು ಶಾಂತಿ ಕರ್ಮವನ್ನು ಮಾಡುವ ಅಗತ್ಯ ಇಲ್ಲ, ಅದರ ರಿಪ್ಲೇಸ್ಮೆಂಟ್ ಇದು. ಈ ಕಥೆಯನ್ನು ಕೇಳೋದು, ಮಹಾಭಾರತವನ್ನು ಕೇಳೋದೇನಿದೆ, ಶಾಂತಿ ಕರ್ಮದ ರಿಪ್ಲೇಸ್ಮೆಂಟ್. ಪೌಷ್ಟಿಕಿ, ಏನೋ ಒಂದು ಹ್ರಾಸ ಉಂಟಾಗ್ತಾ ಇದೆ, ಅದಕ್ಕೂ ಇದು ರಿಪ್ಲೇಸ್ಮೆಂಟ್. ಸರ್ವ ದುಸ್ವಪ್ನನಾಶಿನಿ, ಎಲ್ಲ ಕೆಟ್ಟ ಕನಸನ್ನೂ ನಾಶ ಮಾಡುತ್ತೆ. ಈ ಕಥೆ ದೈವತೈರಪಿ ಕಥ್ಯತೆ, ದೇವತೆಗಳು ಹೇಳ್ಕೊತಾ ಇರ್ತಾರೆ. ಇದೊಂದು ಇತಿಹಾಸ, ಅದನ್ನ ಹೇಳ್ತೇನೆ. ಪುರಾಕೃತ ಯುಗೇ ರಾಜನ್ ಮಹರ್ಷಿ ಕುಂಭ ಸಂಭವ ಮಿತ್ರಾವರುಣಯೋ ಪುತ್ರ ಶ್ರೀಮಾನ್ ಅತಿತಪಃ ಪ್ರಭು. ಕುಂಭ ಸಂಭವ ಅಂತ ಅಗಸ್ತ್ಯರನ್ನ ಕರೀತಾರೆ. ವಸ್ತುತಃ ವಸಿಷ್ಠರು ಕುಂಭ ಸಂಭವರೇ, ಆದರೆ ನಾವು ಅವರನ್ನ ಹಾಗೆ ಕರೆಯೋಲ್ಲ. ಅಗಸ್ತ್ಯರು ಮತ್ತೆ ವಸಿಷ್ಠರು ಅವಳಿ ಮಕ್ಕಳು, ಇವತ್ತಿನ ಲೆಕ್ಕದ ಪ್ರಕಾರ ಹೇಳೋದಾದ್ರೆ. ಅವರು ಮಿತ್ರಾವರುಣರ ಮಕ್ಕಳಾದ್ರಿಂದಾಗಿ ಮೈತ್ರಾವರುಣಿ ಅಂತ ಕರೀತಾ ಇದ್ರು. ಅವ್ರ ಕಥೆಯನ್ನ ನಾವು ಮುಂದೆ ನೋಡೋಣ. ವೇದವ್ಯಾಸರೇ ಹೇಳಿದ ಈ ಕಥೆ, ಇದರಲ್ಲಿ ಅನೇಕ ದೇಶಗಳು ಎಲ್ಲ ಬಂದ್ಬಿಡತ್ತೆ. ಮುಂದೆ ನೋಡೋಣ. ಕೃಷ್ಣಾರ್ಪಣ. ನಾಳೆ